ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಮಿಸ್ಟರ್ ಪ್ರೈಡ್ ವರ್ಸಸ್ ಮಿಸ್ ಪ್ರೆಜುಡೈಸ್ ಅನ್ನೋ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಯಿನ್ ಗೆ ಕೋಪ ಬರೋ ತರ ಮಾಡಿರ್ತಾನೆ. ಅದಾದ್ಮೇಲೆ ನೈಟ್ ನಮ್ ಹೀರೋಯಿನ್ ಕೂಡ ರಿಟರ್ನ್ ಆಗ್ಬೇಕಾದ್ರೆ ನಮ್ ಹೀರೋ ಅಂತೂ ತುಂಬಾನೇ ರೊಮ್ಯಾಂಟಿಕ್ ಆಗಿ ಕೈಯಲ್ಲಿ ವೈನ್ ಎಲ್ಲ ಇಟ್ಕೊಂಡು ಆ ಕಡೆ ತಿರ್ಕೊಂಡು ನಿಂತಿರ್ತಾನೆ. ಹೀರೋಯಿನ್ ನೋಡಿದವಳು ಟೆನ್ಷನ್ ಆಗ್ಬಿಟ್ಟು ಏನೋ ಮಾಡ್ತಾ ಇದ್ಯಾ, ಯಾಕಂಗ್ ನಿಂತಿದ್ಯಾ ಅಂದಾಗ ಇವ್ನು ಹೇಳ್ತಾನೆ, ಹಲೋ ಬೇಬಿ, ಮನೆಗ್ ಬಂದ್ಬಿಟ್ಟ ಅಂತ ಕೇಳ್ತಾನೆ. ಚೊಪ್ಲಿ ಕಿತ್ತೋಗುತ್ತೆ ನನ್ ಮಗನೇ, ಯಾರನ್ನ ಬೇಬಿ ಅಂತ ಬೈತಾಳೆ. ಅದಕ್ಕೆ ಇವನು ಕೂಲ್ ಕೂಲ್, ಯಾಕಷ್ಟು ಟೆನ್ಷನ್ ಆಗ್ತಾ ಇದ್ಯಾ, ಡೋರ್ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ, ಏನೋ ಮಾತಾಡ್ತಾ ಇದ್ಯಾ, ನಾನು ಯಾಕೋ ಡೋರ್ ಕ್ಲೋಸ್ ಮಾಡ್ಬೇಕಂದ್ರೆ ನೀನ್ ಡೋರ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಸೊಳ್ಳೆ ಎಲ್ಲ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಇವಳ್ಗ ಇರೋ ಬರ್ತೀನಿ ಇರೋ, ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ನ ಕ್ಲೋಸ್ ಮಾಡಿದ್ರೆ ಹಿಂದ್ಗಡೆನೆ ಇವಳು ಇಷ್ಟಪಟ್ಟಿದ್ಲಲ್ಲ ರೆಡ್ ಕಲರ್ ಡ್ರೆಸ್, ಅದನ್ನ ತಗ್ಲಾಕಿರ್ತಾನೆ. ಇದನ್ನ ನೋಡಿದ ತಕ್ಷಣ ಫುಲ್ ಆಗಿ ಎಮೋಷನಲ್ ಆಗ್ಬಿಡ್ತಾಳೆ. ಏ ಶೋ, ನನ್ಗೋಸ್ಕರ ಇದನ್ನ ತಗೊಂಬಂದ, ನಾನ್ ಇಷ್ಟಪಟ್ಟೆ ಅಂತ ತಂದ ಅಂತ ಎಮೋಷನಲ್ ಆಗ್ಬಿಡ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಹೌದೌದು ನಾನೇ ತಂದಿದ್ದು, ಇದೇನು ಇದಕ್ಕಿಂತ ಸೂಪರ್ ಆಗಿರೋ ಐಟಮ್ ನ ತೋರಿಸ್ತೀನಿ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋದವನು ಆ ಸೋಫಾ ಮೇಲೆ ಒಂದು ಬಟ್ಟೆನ ಹಾಕಿರ್ತಾನೆ. ಅದನ್ನ ತೆಗೆದು ನೋಡಿದ್ರೆ ಹೊಸ ಸೋಫಾ. ಇದನ್ನ ನೋಡಿ ಅವಳಂತೂ ಹಂಗೆ ಫ್ಲಾಟೇ ಆಗ್ಬಿಟ್ಲು. ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅವ್ನು ಹೇಳ್ತಾನೆ, ಹೌದು ನಿನ್ಗೆ ಈ ಸೋಫಾ ಮೇಲೆ ಮಲ್ಕೊಳಕ್ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಹುಡುಕಿ ಸೋಫಾನ ತಗೊಂಬಂದಿದೀನಿ ಅಂತ. ಇವಳು ಹೇಳ್ತಾಳೆ, ನಿನ್ ಮಗಕ್ಕೆ ನೀನ್ ನನ್ ಬೆಡ್ ನ ಕಿತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟೆ ನಾನು ಇಷ್ಟು ದಿನ ಸೋಫಾ ಮೇಲೆ ಮಲಗ್ತಾ ಇದ್ದಿದ್ದು, ಆದ್ರೆ ಈ ಸೋಫಾನ ನೋಡಿದ್ರೆ ಇನ್ಮೇಲೆ ಇಲ್ಲೇ ಮಲ್ಕೋಬಹುದು ಅನಿಸ್ತಾ ಇದೆಯಾ ಅಂತ ಅರ್ಧಕ್ಕರ್ಧ ಅಲ್ಲೇ ಫ್ಲಾಟ್ ಆಗೋದ್ಲು. ಅವಳು ಕೇಳ್ತಾಳೆ, ಏನಿದು ರಿಯಲ್ ಲೆದರ್ ಅಂತ ಕೇಳ್ದಾಗ ಅವ್ನು ಹೇಳ್ತಾನೆ, ಹೌದು ಲೆದರೇ, ಆದ್ರೆ ನೀನ್ ತುಂಬಾ ಕಷ್ಟ ಪಡ್ತಾ ಇದೆಯಲ್ವಾ ಪಾಪ, ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿರೋ ಲೆದರ್ ನಾನೇ ತಂದಿದ್ದೀನಿ ಅಂತ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ ಇವ್ನು ಏನ್ ಹೇಳ್ತಾ ಇದ್ದಾನೆ ಅಂತ. ಇನ್ ಸ್ವಲ್ಪ ಹೊತ್ತಿಗೆ ಫೋನ್ ನೋಡಿದ್ರೆ ಲೈನ್ ಆಗಿ ಮೆಸೇಜ್ ಬರ್ತಾ ಇದೆ. ಗುರುಗಳು ಈ ಮೇಡಮ್ ಕೊಟ್ಟಿರ್ತಾರಲ್ಲ ಒಂದು ಕಾರ್ಡ್ ನ, ಅದನ್ನ ಯೂಸ್ ಮಾಡಿನೇ ಐಟಮ್ಸ್ ನೆಲ್ಲ ತಂದಿರೋದು, ಬರೀ 37 ರೂಪಾಯಿ ಮಾತ್ರ ಬಿಟ್ಟಿರ್ತಾನೆ ಅಷ್ಟೇ ಅಕೌಂಟ್ ಅಲ್ಲಿ. ಇವಳಂತೂ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಅಯ್ಯೋ ನಿನ್ನ ಇದನ್ನ ಎತ್ಕೊಂಡ ನೀನ್ ಇದೆಲ್ಲ ತಗೊಂಡ್ ಬಂದೆ, ಯಾರನ್ನ ಕೇಳೋ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅಷ್ಟೇ ಇಬ್ರು ಈಗ ಟಾಮ್ ಅಂಡ್ ಜೆರಿ ತರ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದಾದ್ಮೇಲೆ ಹೀರೋಯಿನ್ ತೋರಿಸ್ತಾರೆ. ಈಗ ಅವಳು ಕೆಲ್ಸಾನು ಇಲ್ಲ, ತಿನ್ನಕ್ಕೆ ಒಳ್ಳೆ ಊಟನೂ ಇಲ್ಲ, ಏನಪ್ಪಾ ಮಾಡೋದ್ ನಮ್ ಗತಿ ಹಿಂಗಾಗೋಯ್ತಲ್ಲ ಅಂತ ನೋಡಿದ್ರೆ ಹೀರೋ ಅಂತೂ ಹೀರೋಯಿನ್ಗೋಸ್ಕರ ವಿಧವಾಗಿ ಅಡ್ಗೆ ಎಲ್ಲ ಮಾಡಿಟ್ಬಿಟ್ಟು ಏ ನನ್ನ ಬಾ ತಿನ್ನೋಣ ಅಂತ ಕರಿತಾನೆ. ಇವಳಿಗಂತೂ ಎಲ್ಲಿತ್ತೋ ಹಸು ಹೋಗ್ಬಿಟ್ಟು ಆ ತಟ್ಟೆಲಿ ಏನಿದೆ ಏನಂತ ಕೂಡ ನೋಡಿಲ್ಲ, ಬಕ ಬಕ ಅಂತ ತಿಂತಾ ಇರ್ತಾಳೆ. ಅಷ್ಟೇ ಅಲ್ಲ, ಈ ಕಡೆ ನಮ್ ಹೀರೋ ನೋಡಿದ್ರೆ ಅಲ್ಲಿರೋ ಒಂದು ಟೊಮೆಟೊ ನಂಗೆ ಸ್ಲೋ ಮೋಷನ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಬಾಯಲ್ಲಿಟ್ಕೊಳ್ಳೋ ತರ ನೋಡ್ತಾನೆ. ಇವಳ ಟೊಮೆಟೊನ ನೋಡ್ತಾ ಇದ್ದಾಳ ಅಥವಾ ಹೀರೋ ಆ ಟೊಮೆಟೊನ ಸ್ಟೈಲ್ ಆಗಿ ತಿಂತಾ ಇರೋದ್ ನೋಡ್ತಾ ಇದ್ದಾಳ ಗೊತ್ತಿಲ್ಲ. ಅದಕ್ಕೆ ಟೆಂಪ್ಟ್ ಆಗ್ತಾ ಇರ್ತಾಳೆ. ಹಂಗೆ ಈಗ ಇವಳಿಗೆ ಏನೇನೋ ಫೀಲಿಂಗ್ಸ್ ಎಲ್ಲ ಬರ್ತಾ ಇರುತ್ತೆ. ಅಂದ್ರೆ ಇವಳು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾಳೆ. ಯಾವ್ದೋ ಒಂದು ನೂಡಲ್ಸ್ ನ ಒಂದ್ ಹೆಜ್ಜೆಲ್ಲಿ ಇವಳು, ಇನ್ನೊಂದ್ ಹೆಜ್ಜೆಲ್ಲಿ ಅವನು, ಇಬ್ರು ಹತ್ರ ರೊಮ್ಯಾಂಟಿಕ್ ಆಗಿ ನೂಡಲ್ಸ್ ತಿನ್ನೋ ಫೀಲಿಂಗ್ ಅಲ್ಲೇ ಇರ್ತಾಳೆ. ಈಗ ಅದೇ ನೆನಪಲ್ಲಿ ಮುಖ ಎತ್ಕೊಂಡೋಗಿ ಇಟ್ಕೊಂಡಿರ್ತಾಳೆ. ಇವ್ನ್ಗೇನ್ ಅರ್ಥ ಆಗ್ತಿಲ್ಲ, ನನ್ನ ಏನೇ ಮಾಡ್ತಾ ಇದೀಯಾ ಅಂತ ಗದ್ರದಾಗ್ಲಿ ಇವಳಿಗೆ ಸ್ವಲ್ಪ ನಾರ್ಮಲ್ ಆಗೋದು. ಏನಿಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಳ್ತಾಳೆ. ಅದೇ ಟೈಮಲ್ಲಿ ಹೊರಗಡೆಯಿಂದ ಮನೆ ಓನರ್ ಮಾತಾಡೋ ಸೌಂಡ್ ಕೇಳಿಸುತ್ತೆ. ನನ್ನ ಎಷ್ಟು ತಿಂಗಳಾಯ್ತು ಬಾಡಿಗೆ ಕೊಟ್ಟು, ಇನ್ಯಾವಾಗಮ್ಮ ಕೊಡ್ತೀಯ ಬಾಡಿಗೆ ಅಂದಾಗ ಇವಳು ಹೇಳ್ತಾಳೆ, ನನ್ನ ಒಳಗಡೆ ಇಲ್ಲ ಅಂಕಲ್, ಹೊರಗಡೆ ಹೋಗಿದ್ದಾಳೆ ಅಂತ. ಓ ಈ ತರ ಮಿಮಿಕ್ರಿ ಕೂಡ ನೀನ್ ಮಾಡ್ತೀಯ ಅಂತ ಹೀರೋ ಹಂಗೆ ಒಂಥರ ಕೇವಲವಾಗಿ ನೋಡ್ತಾನೆ. ಏನು ಈ ರೂಮ್ ನಾನು ನನಗ್ ಮಾತ್ರ ತಾನೇ ಬಾಡಿಗೆ ಕೊಟ್ಟಿದ್ದು, ಬೇರೆ ಯಾರೋ ಮಾತಾಡ್ತಾ ಇದ್ದೀರಾ, ಯಾರಮ್ಮ ನೀನ್ ಯಾವಾಗ ಬಂದೆ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಅಯ್ಯೋ ಅಂಕಲ್ ನೀವ್ ಅನ್ಕೊಂಡಂಗೆ ನಾನ್ ನನ್ನಾನೇ, ಆದ್ರೆ ಇನ್ನೊಂದು ಪರ್ಸನಾಲಿಟಿ ಅಂತ. ಹಂಗೆ ಡಬಲ್ ಆಗಿ ಮಾತಾಡ್ತಾ ಇದ್ರಿ ಯಪ್ಪ ಟೆನ್ಷನ್ ಆಗ್ಬಿಡತ್ತೆ. ಮೌ ಬಾಡಿಗೆ ಕೇಳಕ್ ಬಂದ್ರೆ ಈ ತರ ಎಲ್ಲ ನಾನು ಆಟ ಆಡಿಸ್ತೀಯಾ, ಮರ್ಯಾದೆಗೆ 2 ದಿನದಲ್ಲಿ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ಥಿಂಗ್ಸ್ ನಲ್ಲಿ ಎತ್ತಿ ಆಚೆ ಕಡೆ ಹಾಕ್ಬಿಟ್ಟು ರೂಮ್ ನ ಲಾಕ್ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಅವಳು ಕೂಡ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇವಳ ಪರಿಸ್ಥಿತಿ ನೋಡಿದ್ರೆ ಅವ್ನ್ಗೆ ಅಯ್ಯೋ ಅನ್ಸುತ್ತೆ. ಸರಿ ನಿನ್ನ ಹತ್ರ ಇವಾಗ ಎಷ್ಟು ದುಡ್ಡಿದೆ ಅಂತ ಕೇಳಿದ್ರೆ ಇದೋ ನನ್ನ ಹತ್ರ ಇರೋದು ಬರೀ 200 ರೂಪಾಯಿ ಅಂತ ಹೇಳ್ಬಿಟ್ಟು ಆ ಕಾಸನ್ನ ಎತ್ತಿಡ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಕಾಸಿರೋದು ಖರ್ಚು ಮಾಡಕ್ಕೆ, ಹುಷಾರಾಗಿ ಎತ್ತಿಟ್ಕೊಳಕ್ಕಲ್ಲ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ನೋಡಿದ್ರೆ ನೆಕ್ಸ್ಟ್ ಡೇನೆ ಈ VIPs ಎಲ್ಲ ಕಾರ್ ಪಾರ್ಕ್ ಮಾಡಕ್ಕೆ ಅಂತ ದೊಡ್ಡ ಜಾಗಕ್ಕೆಲ್ಲ ಬಂದಾಗ ಆ ಡೋರ್ ಓಪನ್ ಮಾಡಿ ಕಾರ್ನ ಎತ್ಕೊಂಡೋಗಿ ಪಾರ್ಕ್ ಮಾಡ್ತಾರಲ್ಲ, ಆತರ ಒಂದು ಕೆಲಸಕ್ಕೆ ಜಾಯ್ನ್ ಆಗಿರ್ತಾನೆ. ಈಗ ಒಬ್ರ ಹತ್ರ ಕಾರ್ ತಗೊಂಡು ಸ್ಟೈಲ್ ಆಗ ಕಾರ್ನ ತಿರ್ಗಿಸ್ಕೊಂಡು ಹೋಗಿ ನಿಲ್ಸಿದ್ರೆ ಇವಳಂತೂ ನೋಡಿದ್ರೆ ರಾಯಲ್ ಫ್ಯಾಮಿಲಿ ಅವ್ರು ಡ್ರೆಸ್ ಮಾಡ್ಕೊಂಡಿರೋ ತರ, ಅಂದ್ರೆ ಯಾವ್ದೋ ಒಂದು ಶ್ರೀಮಂತರ ತರ ಡ್ರೆಸ್ ಮಾಡ್ಕೊಂಡು ಹಂಗೆ ಸ್ಟೈಲ್ ಆಗಿ ಹೋಗಿ ಕಾರ್ನ ಹತ್ಕೊಳ್ತಾಳೆ. ಇವನ ಕಾರ್ನೇ ಪಾರ್ಕ್ ಮಾಡಲ್ಲ, ಹಂಗೆ ನಿಂತ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತು. ಅದೇ ಟೈಮಲ್ಲಿ ಆ ಪಾರ್ಕಿಂಗ್ ಗೆ ಬೇರೆ ಯಾರೋ ಬಂದು ಪಾರ್ಕ್ ಮಾಡ್ಬೇಕು ಅಂತ ನೋಡಿದ್ರೆ ಹಂಗೆ ಸ್ಪೀಡ್ ಆಗಿ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅವ್ನ ಹತ್ರ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡಿದ್ ಜೋರ್ಗೆ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಆಗದೆ ಅವ್ನ್ ಕೂದಲ್ನೆಲ್ಲ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಅವನಂತೂ ಕಿರ್ಚ್ಕೊಳ್ತಾನೆ. ಆದ್ರೆ ಹೆಂಗ ಹೋಗ್ಬಿಟ್ಟು ಅವ್ರು ಪಾರ್ಕ್ ಮಾಡಕ್ ಮುಂಚೆ ಇವ್ನು ಪಾರ್ಕ್ ಮಾಡ್ಬಿಟ್ಟ. ಇದನ್ನ ನೋಡ್ಬಿಟ್ಟು ಆ ಕಾರಲ್ಲಿ ಇರೋರು ಬೈತಾರೆ, ಹಲೋ ನಾನ್ ಕಾರ್ನ ರಿವರ್ಸ್ ಮಾಡಿದ್ ನೋಡಿಲ್ವಾ, ನೀನೇನಕ್ಕ ಬಂದ್ ಕಾರ್ ನಿಲ್ಸಿದೆ ಅಂದಾಗ ಇವ್ನು ಹೇಳ್ತಾನೆ, ಹಂಗೆ ಸ್ಟೈಲ್ ಆಗಿ ಕಾರಿಂದ ಇಳಿದ್ಬಿಟ್ಟು ಹೇಳ್ತಾನೆ, ತಗೊಳ್ಳಿ 200 ರೂಪಾಯಿ, ಇದನ್ನ ತಗೊಂಡ್ ಹೋಗ್ಬಿಟ್ಟು ಬೇರೆ ಎಲ್ಲಾದ್ರೂ ಪಾರ್ಕ್ ಮಾಡಿ ಅಂತ ಹೇಳ್ತಾನೆ. ಆ 200 ರೂಪಾಯಿನ ಕೊಟ್ಟಿದ ತಕ್ಷಣ ಇವಳಿಗಂತೂ ಹಾರ್ಟ್ ಅಟ್ಯಾಕ್ ಬರೋ ತರ ಆಗುತ್ತೆ. ಇರೋದೇ ಆಕಾಸು, ಇವನೇನಕ್ಕ ಅದನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ಬಿಡ್ತಾಳೆ. ಇಲ್ಲಿ ಏನ್ ಟ್ರಿಕ್ ಅಂದ್ರೆ ಇವ್ನ 200 ರೂಪಾಯಿನ ಕೊಟ್ಟಿದ್ದಕ್ಕೆ ಆ ಶ್ರೀಮಂತ ಇನ್ನೊಬ್ಬ ಬಂದ ಅಲ್ವಾ, ಅವ್ನಿಗೆ ಈಗೋ ಟಚ್ ಆಗ್ಬಿಟ್ಟಿರುತ್ತೆ. ತಗೋ ನೀನ್ ಬೇಕಾದ್ರೆ ಈ ದುಡ್ಡನ್ನ ತಗೋ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ದುಡ್ಡನ್ನ ಐತಿ ಕಾರ್ ಶೀಟ್ ಮೇಲೆ ಹಾಕ್ಬಿಟ್ಟು ಇದನ್ನ ತಗೊಂಡ್ ಹೋಗ್ಬಿಟ್ಟು ನೀನ್ ಎಲ್ಲಾದ್ರೂ ಕಾರ್ನ ಪಾರ್ಕ್ ಮಾಡ್ಕೊ ಅಂತ ಹೇಳ್ತಾನೆ. ಹೀರೋ ಅಂತೂ ಅಸಾಲ್ಟ್ ಆಗಿ ಓಕೆ ಅಂತ ಹೇಳ್ಬಿಟ್ಟು ಹಂಗೆ ಕಾರ್ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಇವಳು ಮಾತ್ರ ಕಸದ ತೊಟ್ಟಿಯಲ್ಲಿ ಬಿರಿಯಾನಿ ಪ್ಯಾಕೆಟ್ ಬಿದ್ದಿರೋ ತರ ಹೋಗ್ಬಿಟ್ಟು ಹಂಗೆ ಬಾಚ್ಕೊಂತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಏನು 200 ರೂಪಾಯಿನ ಇಟ್ಟಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟ ಅಂದಾಗ ಇವಳು ಹೇಳ್ತಾಳೆ, ಅಯ್ಯೋ ನನಗ್ ಪ್ರಾಣನೇ ಒಟ್ಟೋದು
ಹೋದಂಗಿತ್ತು ಅಂತ. ಆದ್ರೆ ಇದೇ ಟ್ರಿಕ್ ನ ಯೂಸ್ ಮಾಡಿ ಸಖತ್ತಾಗಿ ಸಂಪಾದನೆ ಮಾಡಿರ್ತಾರೆ. ಹೇಳ್ಬೇಕಂದ್ರೆ ಅವತ್ ಒಂದಿನ ಮಾತ್ರ 30,000 ಸಂಪಾದನೆ ಮಾಡಿರ್ತಾರೆ. ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅವತ್ ಈವ್ನಿಂಗ್ ಒಂದು ಪಬ್ಗೆಲ್ಲ ಹೋಗ್ಬಿಟ್ಟು ಸರಿಯಾಗಿ ಗಂಟ್ಲು ಪೂರ್ತಿ ಕುಡಿದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅವಳು ಹೇಳ್ತಾಳೆ, ನೀನು ಈ ತರ ಮೆಂಟಲ್ ಆಗಿ ಆಡ್ತಾ ಇರೋದಕ್ಕೆ ನೀನೇನು ಅನ್ಕೊಂಡಿದ್ನೋ ಪರವಾಗಿಲ್ವೇ, ನೀನು ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀಯ ಅಂತ ನಮ್ ಹೀರೋಯಿನ್ ಹಂಗೆ ಗೇಲಿ ಮಾಡೋ ತರ ಮಾಡ್ಬಿಟ್ಟು ಹೊಗಳೋ ತರನು ಮಾತಾಡ್ತಾಳೆ. ಆದ್ರೆ ಇವತ್ತು ನಾವ್ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಬಾಟಲ್ ಎತ್ಕೊಂಡೋಗಿ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಈಗ ನಮ್ ಹೀರೋನ ನೋಟನೇ ಬೇರೆ ತರ ಇರುತ್ತೆ. ಆಕ್ಚುಲಿ ಇಷ್ಟ ಪಡ್ತಿದ್ದಾನೇನೋ ಗೊತ್ತಿಲ್ಲ, ಇಷ್ಟು ದಿನ ನೋಡೋವಾಗಲ್ಲ ರಾಕ್ಷಸಿ ತರ ಅನಿಸ್ತಾ ಇದ್ಲು. ಆದ್ರೆ ಇವಾಗ ಏನೊಂದು ಚಿಕ್ಕ ಮಗು ತರ, ಏನು ಅರಿದೇ ಇರೋ ಮಗು ತರ ಅನಿಸ್ತಾಳೆ. ಇವಳು ಯಾಕೆ ನನ್ ಕಣ್ಣಿಗೆ ಇಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೀರೋಯಿನ್ಗೋಸ್ಕರ ಇವ್ನು ಹಾಡೆಲ್ಲ ಎತ್ತಿ ಬಿಡೋಷ್ಟ್ರಲ್ಲಿ ಹಂಗೆ ಪಾರ್ಟಿ ಜೋರಾಗೆ ನಡೆಯುತ್ತೆ. ಈಗ ಹಂಗೆ ಆ ಪಾರ್ಟಿ ಜೋರಲ್ಲಿ ಫುಲ್ ಆಗಿ ಕುಡ್ದಿದ್ರಲ್ಲ ಹಂಗೆ ಮಲ್ಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಅಲ್ಲಿರೋ ಕೆಲ್ಸದ ಹುಡುಗರೆಲ್ಲ ಬಂದು ಎಬ್ಬಿಸ್ತಾರೆ. ಹೆಲೋ ಎಕ್ಸ್ಕ್ಯೂಸ್ ಮಿ ಸರ್, ಇದು ಕ್ಲೋಸಿಂಗ್ ಟೈಮ್, ನೀವು ಬಿಲ್ ಕಟ್ಟಿದ್ರೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಲ್ ನ ಕೊಟ್ಬಿಟ್ಟು ಹೋಗ್ತಾರೆ. ಇವಳು ಹಂಗೆ ಆ ಮತ್ತೆ ಕಣ್ಣಲ್ಲೇ ಬಿಲ್ ಎತ್ಕೊಂಡು ನೋಡ್ತಾಳಲ್ವಾ, ಇನ್ನ 35,000 ಅಂತ ರಾಗ ಹೇಳ್ದವಳು. ಆ ಕಡೆಯಿಂದ ನಮ್ ಹೀರೋ ಹಂಗೆ ಬಗ್ ನೋಡ್ತಾನೆ. ನೋಡಿದ್ರೆ ಬಿಲ್ಲು 35,762 ರೂಪಾಯಿ ಬಿದ್ದಿರುತ್ತೆ. ಹಂಗೆ ಇಬ್ರು ಶಾಕ್ ಆಗ್ಬಿಡ್ತಾರೆ. ಈಗ ಹಂಗೆ ನಮ್ ಹೀರೋಯಿನ್ ನೆನ್ಸ್ಕೊಂಡ್ ನೋಡ್ತಾಳೆ ನೈಟ್ ಏನಾಯ್ತು ಅಂತ. ಆಕ್ಚುಲಿ ಏನ್ ನಡೆದಿರತ್ತಂದ್ರೆ ಇವ್ರಿಬ್ರು ಕುಡ್ದಿರೋ ಜೋರಲ್ಲಿ ಇವ್ರು ಎಂತ ಒಂದು ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಕೂಡ ಅರ್ಥ ಮಾಡ್ಕೊಳ್ದೆ ನಮ್ ಹೀರೋಯಿನ್. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಇವತ್ತು ನಾನೇ ಪಾರ್ಟಿ ಕೊಡೋದು, ಎಲ್ಲರ ಬಿಲ್ಲು ನಾನೇ ಕಟ್ತೀನಿ ಅಂತ ಬೇರೆ ಮಾತ್ ಕೊಟ್ಬಿಡ್ತಾಳೆ. ಅಷ್ಟೇ ಇನ್ನ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಗಂಟ್ಲು ಪೂರ್ತಿ ಕುಡ್ದ್ಬಿಟ್ಟು ಹೋಗಿರ್ತಾರೆ. ಈಗ ಬಿಲ್ ಕಟ್ಬೇಕಾಗಿರೋದು ಇವ್ರು. ಅಷ್ಟೇ ಪಾಪ ಒಂದಿನ ಕಷ್ಟಪಟ್ಟೆಲ್ಲ ಸಂಪಾದನೆ ಮಾಡಿದ್ದು ಇದನ್ನೆಲ್ಲ ಇಲ್ಲಿ ಕಟ್ಬಿಟ್ಟು ಈಗ ಹಂಗೆ ಇಬ್ರು ಬೇಜಾರಿಂದ ಹೊರಗಡೆ ಬರ್ತಾರೆ. ಅವ್ರಿಗೆ ಬೈಕೊಂಡ್ ಬರ್ತಾರೆ. ಅದಾದ್ಮೇಲೆ ಹಂಗೆ ರೂಮ್ ಹತ್ರ ಹೋಗಿ ನೋಡಿದ್ರೆ ಅವ್ರ ಐಟಮ್ಸ್ ಎಲ್ಲ ಹಂಗೆ ಫುಲ್ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅಷ್ಟೇ ಎಲ್ಲ ಮನೇಲಿ ಯಾರೋ ಒಬ್ಬ ಬಾಯಲ್ಲಿ ಒಂದು ಪೇಪರ್ ನ ಇಟ್ಕೊಂಡು ಬಾಕ್ಸಿಂಗ್ ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಯಾರೋ ಇವನು ಅಂತ ನೋಡಿದ್ರೆ ಅವ್ನ್ ಸೈಲೆಂಟ್ ಆಗ ಲೆಟರ್ ನ ಎತ್ಕೊಂಡ್ಬಂದ್ ಕೊಡ್ತಾನೆ. ಅದ್ರಲ್ಲಿ ಏನ್ ಬರ್ದಿರತ್ತೆ ಅಂದ್ರೆ, ನೀನ್ ನನ್ನ ಇನ್ನೊಂದು ಪರ್ಸನಾಲಿಟಿನೋ ನಂಗೆ ಗೊತ್ತಿಲ್ಲ, ಯಾರೇ ಮನೇಲಿ ಇರ್ಬೇಕಂದ್ರು ಎಷ್ಟೇ ಜನ ಈ ಮನೇಲಿ ಇರ್ಬೇಕಂದ್ರು ಬಾಡಿಗೆ ಕೊಡ್ಲೇಬೇಕು, ನೀನ್ ಕೊಟ್ಟಿಲ್ಲ ಅಂತ ಇವತ್ತು ನಿನ್ನ ಮನೆಯಿಂದ ಓಡಿಸ್ತಾ ಇದ್ದೀನಿ ಅಂತ ಹೇಳಿ ಬರ್ದಿರ್ತಾರೆ. ಇದನ್ನ ನೋಡ್ಬಿಟ್ಟು ಅವಳಿಗೆ ಬೇಜಾರಾಗ್ಬಿಡತ್ತೆ. ನನಗೇನ್ ತಿದ್ದಿದ್ದಿ ಮನೆ ಒಂದೇ, ಇವಾಗ ಅದು ಇಲ್ವಾ ಅಂತ ಹೇಳ್ಬಿಟ್ಟು ಐಟಮ್ಸ್ ನ ಥಿಂಗ್ಸ್ ನೆಲ್ಲ ಹಂಗೆ ರೋಡಲ್ಲಿ ಎತ್ಕೊಂಡ್ ಬರ್ತಾ ಇರ್ತಾರೆ. ಅವಳಂತೂ ಬೈತಾನೆ ಇರ್ತಾಳೆ, ಅನ್ಯಾಯವಾಗಿ ನಾನು ಕ್ರೆಡಿಟ್ ಕಾರ್ಡ್ ನ ನಿನ್ನಂತವ್ರ ಕೈ ಕೊಟ್ಟೆ, ಅದನ್ನಾದ್ರೂ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೆ, ಇವಾಗ ಅದು ಇಲ್ದಂಗ ಆಗೋಯ್ತಲ್ವ ಅಂತ ಹೇಳ್ಬಿಟ್ಟು ಬೈಕೊಂಡ್ ಬಂದವಳು. ಅಷ್ಟೇ ಇದಕ್ ಮೇಲೆ ನನ್ ಕೈಯಲ್ಲಿ ಆಗಲ್ಲ ಅಂತ ರೋಡಲ್ಲೇ ಸೋಫಾನ ಇಟ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಅವ್ನು ಹೇಳ್ತಾನೆ, ನೀನ್ ಹ್ಯಾಂಡ್ ಬ್ಯಾಗ್ ಕೆಳಗಡೆ ಬಿದ್ದಿದೆ ನೋಡು ಅಂತ. ಆದ್ರೆ ಅವಳು, ಅಯ್ಯೋ ನನಗದನ್ನೆಲ್ಲ ಎತ್ತೋ ಪೇಷನ್ಸ್ ಇಲ್ಲ, ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಟ್ಟೆಗಳ ಮೇಲೆಲ್ಲ ಮಲ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಹೀರೋನೇ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನೇ ಹೋಗಿ ಪರ್ಸ್ ನ ಎತ್ತಾನೆ. ನೋಡಿದ್ರೆ ಅದ್ರ ಒಳಗಡೆ ಒಂದು ಪಾಸ್ಬುಕ್ ಕೆಳಗಡೆ ಬಂದು ಬಿದ್ದಿರತ್ತೆ. ಅದ್ರ ಒಳಗಡೆ ಬೇರೆ 1 ಲಕ್ಷ ಡೆಪಾಸಿಟ್ ಅಮೌಂಟ್ ಅಂತ ಬೇರೆ ಹಾಕಿರ್ತಾರೆ. ಇವ್ನು ಅದನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾನೆ. ಸೈಲೆಂಟ್ ಆಗಿ ಹೋಗ್ಬಿಟ್ಟು ನನ್ನ ಕೇಳ್ತಾನೆ, ನಿನ್ಗೆ ಗೊತ್ತಿಲ್ದಂಗೆ ಎಲ್ಲಾದ್ರೂ ದುಡ್ಡನ್ನ ಇಟ್ಟಿದ್ದ, ಏನಾದ್ರೂ ಡೆಪಾಸಿಟ್ ಮಾಡಿ ಇಟ್ಟಿದ್ದ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ನಿನ್ ತಲೆ ಆತರ ಇದ್ದಿದ್ರೆ ನಾನೇನೋ ಇತ್ರ ಕಷ್ಟ ಪಡ್ತಾ ಇದ್ದೆ, ಅದ್ರಲ್ಲ ಏನು ಇಲ್ವೋ ಅಂದಾಗ ಇವ್ನು ಹೇಳ್ತಾನೆ, ಚೆನ್ನಾಗಿ ನೆನಪು ಮಾಡಿ ನೋಡು, ಆತರ ಏನಾದ್ರು ಇಟ್ಟಿದ್ರೆ ಇಲಿಗಳೇನಾದ್ರೂ ಕಚ್ಚಿಬಿಟ್ರೆ ಆಮೇಲೆ ನೀನೇ ಕಷ್ಟ ಪಡೋದು ಅಂದಾಗ ಇವಳು ಹೇಳ್ತಾಳೆ, ನನ್ ಬಾಳಲ್ಲಿ ಒಂದು ಇಲಿ ಇದೆ ಅಂದ್ರೆ ಅದ್ ನೀನೇ ಕಣೋ, ನನ್ನ ಹತ್ರ ಎಲ್ಲೇ ಏನೇ ಇದ್ರು ಅದನ್ನ ಪೂರ್ತಿ ಖಾಲಿ ಮಾಡೋವರೆಗೂ ಬಿಡಲ್ಲ. ನೀನೇನಪ್ಪಾ ಶ್ರೀಮಂತರ ಮನೆ ಹುಡುಗ, ನೀನ್ ಯಾವಾಗ ಹೋದ್ರು ನಿಮ್ಮಮ್ಮ ನಿನ್ನ ಸೇರ್ಸ್ಕೊಳ್ತಾರೆ, ಆದ್ರೆ ನಾನ್ ಆತರನ, ಅದ್ರಲ್ಲೂ ನೀನ್ ಬೇರೆ ಒಂದು ಮಮ್ಮ ಬಾಯ್ ಅಂತ ಹೇಳ್ಬಿಟ್ಟು ಇರೋಬ್ಬರ ಕೋಪನೆಲ್ಲ ಅವನ್ ಮೇಲೆ ಬಿಡ್ತಾ ಇರ್ತಾಳೆ. ಅದಕ್ಕೆ ಅವನು ಒಂದ್ ಸ್ಟೇಜ್ಗೆ ಟೆನ್ಷನ್ ಆಗ್ಬಿಡ್ತಾನೆ. ನೀನ್ ಪ್ರತಿ ಒಂದ್ಸತಿ ನನ್ನ ಹತ್ರ ಮಾತಾಡೋ ಕೆಲಸ ಇಟ್ಕೋಬೇಡ, ಅದ್ ನನ್ಗೆ ಇಷ್ಟನೂ ಆಗಲ್ಲ, ನಮ್ಮಮ್ಮ ಶ್ರೀಮಂತರ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ, ಅದ್ರಲ್ಲೂ ನಿನ್ಗೋಸ್ಕರ ನಾನು ಇಷ್ಟು ಮಾಡಿ ಕೂಡ ಇವಾಗೂ ನೀನ್ ನನ್ನ ನಂಬ್ತಾ ಇಲ್ಲ, ಒಂದು ಕಳ್ಳನ್ ತರನೇ ನೋಡ್ತಾ ಇದೀಯಾ, ನಾನ್ ಯಾವಾಗೂ ನಿನ್ನ ನನ್ ಫ್ರೆಂಡ್ ತರ ತಾನೇ ನೋಡ್ತೀನಿ ಅಂದಾಗ ಇವಳು ಹೇಳ್ತಾಳೆ, ನನ್ನಂತ ಭಿಕ್ಷೆ ಎತ್ತವಳೆಲ್ಲ ನಿನ್ಗೇನಕ್ಕಪ್ಪ ಫ್ರೆಂಡ್ ಆಗಿರ್ತಾಳೆ, ಏನೋ ನನ್ ಕೈಲಾಗಿದ್ದು ಉಳ್ಕೊಳಕ್ ಮುಂದ್ ಮನೆ ಕೊಟ್ಟೆ, ಹಾಕೊಳಕ್ ಡ್ರೆಸ್ ಎಲ್ಲ ಕೊಟ್ಟೆ, ಅಷ್ಟೇ ನನ್ ಕೈಲಾಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಅದೇನ್ ದೊಡ್ಡ ಮೈಸೂರ್ ಮಹಾರಾಜನ್ ಪ್ಯಾಲೇಸ್ ದೊಡ್ಡದಾಗ ಜಾಗ ಕೊಟ್ಬಿಟ್ಲಂತೆ, ನನ್ನ ಹತ್ರ ದುಡ್ಡು ತಗೊಂಡು ಅದನ್ನ ನನ್ಗೆ ವಾಪಸ್ ಕೊಡಕ್ ಆಗ್ದೇನೆ ನೀನ್ ನನ್ನ ಮನೇಲಿ ಉಳಿಸ್ಕೊಂಡಿದ್ದು, ಅಷ್ಟೇ ಅಲ್ಲ ನಾನೇನ್ ಗತಿ ಇಲ್ದೆ ನಿನ್ನ ಹತ್ರ ಬಂದಿದ್ನಾ, ನಿನ್ನಂತ ಗಯ್ಯಾಳಿ ಹತ್ರ ಯಾವ್ದಾದ್ರು ಮನುಷ್ಯ ಇರ್ತಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಪದಲ್ಲ ಅಂದ್ಬಿಡ್ತಾನೆ. ಇದ್ರಿಂದ ಅವ್ಳು ಟೆನ್ಷನ್ ಆಗ್ಬಿಟ್ಲು, ಹತ್ಕೊಂಡ್ ಕುತ್ಕೊಂತಾಳ ಅಂತ ನೋಡಿದ್ರೆ ಅಲ್ಲಿರೋ ಥಿಂಗ್ಸ್ ನೆಲ್ಲ ಎತ್ಕೊಂಡು ನಿನ್ ಮನೆ ಡೋರ್ ಓಪನ್ ಮಾಡಕ್ ಆಗಲ್ಲ ಅಂತ ತಾನೆ ಅಂದೆ, ನಡಿ ನಿನ್ ಮನೆ ತೋರ್ಸ್ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದವಳು. ಅವ್ನ್ ಕೂಡ ಸರಿ ಆಯ್ತು ಬಾ ಅಂತ ಕರ್ಕೊಂಡೋಗಿ ಮನೆನ ತೋರಿಸ್ತಾನೆ. ಅವಳ ಮನೆ ಹತ್ರ ಬಂದಿದ ತಕ್ಷಣ ಅವಳ ಹತ್ರ ಇವ್ರ ಲಗೇಜ್ ನ ಹಂಗೆ ಎತ್ತಿ ಹೀರೋ ಮೇಲೆ ಬಿಸಿರ್ಬಿಟ್ಟು ಅಲ್ಲಿ ಗಾರ್ಡನಿಂಗ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಒಂದು ಕೊಡ್ಲಿನ ತಗೊಂಡು ಈ ಸೈಕೋ ಫಿಲ್ಮ್ ಅಲ್ಲಿ ಬರೋ ರೇಂಜ್ ಗೆ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಇದನ್ನ ನೋಡಿ ಏನೇ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು, ನೀನ್ ಬಾಯಿ ಮುಚ್ಕೊಂಡಿರೋ ಆ ಕಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ, ಡೋರ್ ನಂಗೆ ಪಟ ಅಂತ ಹೊಡಿಯಕ್ಕೆ ಶುರು ಮಾಡ್ಬಿಟ್ಲು. ಇವಳು ನೋಡ್ತಿದ್ ಫೋರ್ಸ್ಗೆ ಒಳಗಡೆಯಿಂದ ಆ ಚಿಲ್ಕ ಹಂಗೆ ಹಾರ್ಕೊಂಡು ಹೋಗುತ್ತೆ. ಹೇಳ್ಬೇಕಂದ್ರೆ ಈ ಮನೆ ಏನ್ ಖಾಲಿ ಆಗಿಲ್ಲ, ಆಲ್ರೆಡಿ ಒಬ್ಬ ಮನೆಯಲ್ಲಿ ಇದಾನೆ, ಎಕ್ಸರ್ಸೈಸ್ ಮಾಡ್ತಾ ಇರ್ತಾನೆ. ಏನೋ ಇದು ಚಿಲ್ಕ ಈ ತರ ಬಂದ್ ಹಾರ್ಕೊಂಡ್ ಬಂದ್ ಬೀಳ್ತಾ ಇದೆ ಅಂತ ನೋಡ್ತಾ ಇರೋ ಟೈಮಲ್ಲಿ ನಮ್ ಹೀರೋಯಿನ್ ಹಂಗೆ ಸೂಪರ್ ಆಗಿ ಎಂಟ್ರಿ ಕೊಡ್ತಾಳೆ. ಅದೇ ಟೈಮ್ಲಿ ನಮ್ ಹೀರೋ ಹಿಂದ್ಗಡೆಯಿಂದ ಬಗ್ಗಿ ನೋಡ್ತಾನೆ. ಒಳಗಡೆ ಇರೋದ್ ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿರ್ತೀವಲ್ಲ ಒಬ್ಬ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವನೇ ಫ್ರೆಂಡ್ ಅಥವಾ ಕಸಿನ್ ಬ್ರದರ್ ಅಂತ ಗೊತ್ತಿಲ್ಲ. ಅವನ ನೋಡಿದ ತಕ್ಷಣ ಹೀರೋ ಫುಲ್ ಸಂತೋಷ ಆಗ್ಬಿಟ್ಟ. ಜಿಹಾನ್ ನೀನ್ ಇನ್ನೂ ಇಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಹಂಗೆ ಓಡೋಗಿ ಹಗ್ ಮಾಡ್ಕೊಂಡು ಇಬ್ರು ಹಂಗೆ ನಗಿತಾ ಇರ್ತಾರೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೆ ಬೇಜಾರಾಗುತ್ತೆ. ಸರಿ ಆಯ್ತು, ನಾವ್ ಬಂದಿದ್ ಕೆಲ್ಸ ಆಯ್ತು, ಇನ್ ನಮ್ ದಾರಿ ನಾವ್ ನೋಡ್ಬೇಕು ಅಂತ ಅವಳು ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಈ ಜಿಯಾನ ನಾವ್ ನೋಡ್ಬಿಟ್ಟು ಕೇಳ್ತಾನೆ, ಯಾರ ಹುಡುಗಿ ಅಂತ. ಅದು ಹುಡುಗಿ ಅಲ್ಲ, ಹುಡುಗಿಗೂ ಮೇಲೆ ಅಂತ ಹೇಳ್ತಾನೆ. ಅವ್ನ್ ಹೇಳ್ತಾನೆ, ನಿನ್ಗೇನಾದ್ರ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆಯೇನೋ, ನನಗ ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಅಂದಾಗ ಇವ್ನು ಹೇಳ್ತಾನೆ, ಇಲ್ವೇ ಆತರ ಏನು ಇಲ್ವೇ ಅಂತ. ಹಂಗಾದ್ರೆ ಇದನ್ನ ನೋಟ್ ಮಾಡ್ಕೊ, ನನ್ಗ ಹುಡುಗಿ ಅಂದ್ರೆ ಇಷ್ಟ, ಇನ್ಮೇಲೆ ನಾನು ಆ ಹುಡುಗಿನ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟಕ ಅಂತ ಅಲ್ಲಿರೋ ಒಂದು ಟಿ ಶರ್ಟ್ ನ ಹಾಕೊಂಡು ಅವಳನ್ನ
ಇವಳನ್ನ ಫಾಲೋ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಇಷ್ಟು ದಿನ ಇವನಿಗೆ ಹೀರೋಯಿನ್ ನನಗೆ ಬೇಕು, ನನ್ ಜೊತೆನೆ ಇರ್ಬೇಕು ಅನ್ನೋ ಒಂದು ಫೀಲಿಂಗ್ ಯಾವಾಗೂ ಬಂದಿರೋದಿಲ್ಲ. ಜಸ್ಟ್ ಒಂದ್ಸತಿ ಕ್ರಶ್ ಆಗಿರತ್ತಷ್ಟೇ. ಆದ್ರೆ ಇವಾಗ ಅಂದ್ರೆ ಇವನ್ಗೆ ಪೋಟಿಯಾಗಿ ಇನ್ನೊಬ್ಬ ಬಂದಿದ ತಕ್ಷಣ ಇವನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ನ್ ನೋಡಿದ್ರೆ ಹೀರೋಯಿನ್ಗೋಸ್ಕರ ತುಂಬಾನೇ ಸಿನ್ಸಿಯರ್ ಆಗಿ ಟ್ರೈ ಮಾಡೋ ತರ ಇದೆ. ಹೀರೋಯಿನ್ ಒಂದ್ ಮನೆಗೆ ಬಾಡಿಗೆ ಕಟ್ಟಕ್ ಆಗದೆ ಇತ್ತಲ್ವಾ, ಇವಾಗ ಅದನ್ನ ಕೂಡ ಇವ್ನ್ ಕಟ್ಬಿಟ್ಟು ಆ ರೂಮ್ ನ ಕೂಡ ಮತ್ತೆ ಇವಳಿಗೆ ಬಿಡಿಸ್ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ಇದೇ ತರ ಔಟಿಂಗ್ ಹೋಗೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಬ್ರು ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗಿ ಆಗ್ಬಿಟ್ಟಿರ್ತಾರೆ. ಇವಾಗ ಕೂಡ ಯಾವ್ದೋ ಒಂದು ಡ್ರಾಮಾ ಪ್ಲೇನ್ ನೋಡೋದಕ್ಕೆ ಇಬ್ರು ಹೊರಗಡೆ ಹೋಗೋ ತರ ಒಂದು ಪ್ಲಾನ್ ನ ಮಾಡಿರ್ತಾರೆ. ಆದ್ರೆ ಅರ್ಧ ಗಂಟೆ ಮುಂಚೆನೆ ಇವ್ನ್ ಬಂದ್ ನಿಂತ್ಕೊಂಡಿರ್ತಾನೆ. ಹೀರೋಯಿನ್ ಮನೆ ಬಾಗ್ಲತ್ರನೇ ನಿಂತಿರ್ತಾನೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಹೀರೋ ಕೂಡ ಬಂದಿರ್ತಾನೆ. ಅಂತ ಜಾಗಕ್ಕೆ ಇವ್ರು ಎಲ್ದ ಹೋಗ್ತಾರೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಡ್ ಬಂದು ನಂಗೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ಹೀರೋಯಿನ್ ಕೂಡ ಸೂಪರ್ ಆಗಿ ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಾಳೆ. ಬಂದವಳು ಜಿಯಾನ ನೋಡ್ಬಿಟ್ಟು ಹಾಯ್ ಹೇಳ್ತಾಳೆ. ಅವ್ನು ಕೂಡ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹಾಯ್ ಅಂತ ಹೇಳ್ಬಿಟ್ಟು ಹತ್ರ ಓಡೋಗ್ತಾನೆ. ನೋಡಿ ಮೇಲೆ ಇರೋ ಗೋಡೆನ ನೋಡ್ಕೊಂಡಿಲ್ಲ, ಅದಕ್ಕೆ ತಗಲ್ಸ್ಕೊಂಡ್ ಕೆಳಗಡೆ ಬೀಳ್ತಾನೆ. ಇದನ್ನ ನೋಡಿ ಹೀರೋ ಫುಲ್ ಖುಷಿ ಆಗ್ಬಿಡುತ್ತೆ. ಇದಾನೆ ದೇವ್ರ ಇದಾನೆ, ಇಂಥವ್ರಿಗೆಲ್ಲ ಹಿಂಗೆ ಆಗೋದು ಅಂತ ಹೇಳ್ಬಿಟ್ಟು ಬೈದವನು. ಅಷ್ಟೇ ಅಲ್ಲ, ಯಾವ್ದೋ ಒಂದ್ 2 ಪ್ಯಾಕೆಟ್ ತರ ಇದೆ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಸೀಟಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಅದ್ ಏನು ಅಂತ ಗೊತ್ತಿಲ್ಲ. ಇವ್ರು ಕೂಡ ಬಂದವರು ಕಾರ್ ಹತ್ಕೊಳ್ತಾರೆ. ಅದ್ರಲ್ಲೂ ನಮ್ ಹೀರೋಯಿನ್ ಹತ್ರ ಹೋಗ್ಬಿಟ್ಟು ರೊಮ್ಯಾಂಟಿಕ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಸೀಟ್ ಬೆಲ್ಟ್ ಹಾಕ್ಬಿಟ್ಟು ಮತ್ತೆ ಒಂದ್ ಸೀಟ್ ಮೇಲೆ ಕುತ್ಕೋಬೇಕು ಅಂತ ನೋಡಿದ್ರೆ ನಮ್ ಹೀರೋ ಯಾವ್ದೋ ಪ್ಯಾಕೆಟ್ ಹಾಕಿದ್ದಲ್ಲ, ಈಗ ಅದ್ರಿಂದ ಹಂಗೆ ಫಾಟ್ ಮಾಡೋ ತರ ಸೌಂಡ್ ಬಂದ್ಬಿಡುತ್ತೆ. ಅಷ್ಟೆಲ್ಲ ಬ್ಯಾಡಕ್ ಸ್ಮೆಲ್ ಬೇರೆ ಬರ್ತದೆ. ನಮ್ ಹೀರೋಯಿನ್ ಅಂತೂ ಮೂಗ್ ಮುಚ್ಚಿಟ್ಕೊಂಡ್ಬಿಡ್ತಾಳೆ. ಇವನ್ಗಂತೂ ಒಂಥರ ಅಸಹ್ಯ ಆಗೋಯ್ತು. ಅಯ್ಯೋ ಇಲ್ಲ ರೀ ನಾನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಒಂಥರ ಲುಕ್ ಕೊಡ್ತಾಳೆ, ನೀನಲ್ಲ ಅಂದ್ರೆ ನಾನಾ ಅಂತ. ಅದಕ್ಕವನು ಅಯ್ಯೋ ನಾನೇ ಇರ್ಬೋದೇನೋ, ಸರಿ ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಸಹ್ಯ ಆಗಿರೋದನ್ನೆಲ್ಲ ಒರ್ಸ್ಕೊಂಡು ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಡ್ರಾಮಾ ಕೂಡ ಹೋಗ್ತಾರೆ. ಅದೆಲ್ಲ ಮುಗ್ದು ಹೊರಗಡೆ ಬರ್ಬೇಕಾದ್ರೆ ನೀವ್ ಇಲ್ಲೇ ನಿಂತ್ಕೊಂಡಿರಿ, ನಾನು ಕಾರ್ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿದ ತಕ್ಷಣ ಸಣ್ಣ ಗ್ಯಾಪ್ ಸಿಕ್ಕಿದ್ರೆ ಸಾಕಂತ ತಾನೇ ಹೀರೋ ಕಾಯ್ಕೊಂಡಿರೋದು. ಓಡೋದೋನು ನಮ್ ಹೀರೋಯಿನ್ ಹಂಗೆ ಎತ್ತಿ ಹೆಗಲ್ ಮೇಲೆ ಹಾಕೊಂಡು ಓಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಳಲ್ಲಿ ಬೈತಾ ಇರ್ತಾಳೆ, ಅಯ್ಯೋ ಪೊರ್ಕಿ ನಾಯಿ ಬಿಡೋ ನನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದೀಯ ಅಂದಾಗ ಇವ್ನು ಹೇಳ್ತಾನೆ, ನಿನ್ನ ಯಾರಿಗೂ ಬಿಟ್ಕೊಡಲ್ಲ, ನೀನ್ ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಎತ್ಕೊಂಡೋಗಿ ಯಾವ್ದೋ ಒಂದು ಕಸ ಇರೋ ತರ ಒಂದು ಗಾಡಿನಲ್ಲಿ ಹಾಕ್ಬಿಟ್ಟು ನಂಗೆ ಸೈಕಲ್ ತುಳಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ್ರೆ ಜಿಹಾನ್ ಏನು ಕಡಿಮೆ ಎಲ್ಲ ಹೆಂಗೋ ಟ್ರೈಸ್ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವ್ನು ಹೇಳ್ತಾ ಇರ್ತಾನೆ, ನಿನ್ಗಿದೇ ಕೆಲಸ ಆಗೋಯ್ತು, ಚಿಕ್ಕ ವಯಸ್ಸಿಂದ ನನಗೇನ್ ಇಷ್ಟನೋ ನೀನು ಅದೇ ಬೇಕು ಅಂತ ಆಸೆ ಪಡ್ತೀಯಾ. ಇದೇ ತರ 5th ಸ್ಟ್ಯಾಂಡರ್ಡ್ ಅಲ್ಲಿ ಒಂದ್ಸತಿ ಇರ್ಬೇಕಾದ್ರೆ ನಾನ್ ತಿಂತದಿದ್ ಲಾಲಿಪಾಪ್ ನ ಇಷ್ಟಪಟ್ಟು ನೀನ್ ಅದನ್ನ ಕಿತ್ಕೊಂಡೆ, ಇವಾಗ ಹಂಗೆ ಮಾಡ್ತಾ ಇದೀಯಾ, ಈ ಚಿಕ್ಕ ಸೈಕಲ್ ನ ಇಟ್ಕೊಂಡು ನೀನ್ ಹೆಂಗ್ ತಪ್ಪಿಸ್ಕೊಳ್ತೀಯ ನಾನು ನೋಡ್ತೀನಿ ಅಂತ ಜಿಹಾನ್ ಅಂತ ಇದ್ರೆ ಹೀರೋ ಹೇಳ್ತಾನೆ, ಇದೋ ಇವಾಗ ತೋರಿಸ್ತೀನಿ ನೋಡಿ ಹೆಂಗ್ ತಪ್ಪಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಟಕ್ ಅಂತ ಸೈಕಲ್ ನ ತಿರುಗಿಸ್ತೋನು ಯಾವ್ದೋ ಸಂದು ಬಂದಲೆಲ್ಲ ಹೋಗ್ತಾ ಇರ್ತಾನೆ. ಹೀರೋಯಿನ್ ಕೇಳ್ತಾಳೆ, ಒಂದು ಲಾಲಿಪಾಪ್ ನಾನು ಒಂದ ನಿಮಗೆ ಎಲ್ಲಿಂದನೋ ಬರ್ತೀರಾ ನೀವೆಲ್ಲ, ನನಗಂತ ಬಂದ್ ಬೀಳ್ತಿರಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ರೆ ಇವ್ನು ಅಯ್ಯೋ ಸ್ವಲ್ಪ ಬಾಯಿ ಮುಚ್ಚಮ್ಮ ಅಂತ ಹೇಳ್ಬಿಟ್ಟು ಹಂಗೆ ಮುಂದ್ಗಡೆ ತಿರುಗ್ತಾನೆ. ನೋಡಿ ಎದುರುಗಡೆ ಬಂದಿರೋ ಒಂದು ಕಾರ್ನ ನೋಡಲ್ಲ, ಹೋಗ್ಬಿಟ್ಟು ಸರಿಯಾಗಿ ಅದಕ್ಕೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಇಬ್ಬರಿಗೂ ಸರಿಯಾಗಿ ಏಟ್ ತಗ್ಲುತ್ತೆ. ಅದ್ರಲ್ಲೂ ನಮ್ ಹೀರೋಗಂತೂ ಡಬಲ್ ಏಟು. ಈಗ ಕಾರಿಂದ ಒಬ್ಬ ಇಳಿದು ಬರ್ತಾನೆ. ಇವ್ನು ನೋಡೋದಕ್ಕೆ ಸ್ವಲ್ಪ ಒಳ್ಳೆ ಒಂಥರ ಕಾಣಿಸ್ತಾನೆ. ಅಷ್ಟೆಲ್ಲ ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಫುಲ್ ಶಾಕ್ ಆಗ್ಬಿಡ್ತಾಳೆ. ನೀನ್ ಅವನ ತರ ನೋಡ್ತಾ ಇರ್ತಾಳೆ. ಇದನ್ನ ನೋಡಿ ನಮ್ ಹೀರೋಗೆ ಏನೋ ಅರ್ಥ ಆಗ್ತಿಲ್ಲ. ಅವನೊಂಥರ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಇವಾಗೆ ಒಬ್ಬನ ಇಟ್ಕೊಂಡು ನನ್ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ನೀನ್ ಬೇರೆ ಬಂದ ಎಲ್ಲಿಂದನೋ ಬರ್ತೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆಕ್ಚುಲಿ ಇವನ್ ಬೇರೆ ಯಾರು ಅಲ್ಲ, ಹೀರೋಯಿನ್ಗೆ ಎಕ್ಸ್ ಬಾಯ್ ಫ್ರೆಂಡ್. ಯಾವ್ದೋ ಶ್ರೀಮಂತ ಹುಡುಗಿ ಸಿಕ್ಕದ್ಲು ಅಂತ ಹೇಳ್ಬಿಟ್ಟು ಅವಳಿಂದ ಹೊಟ್ಟೋಗಿರ್ತಾನೆ. ಈಗ ನಮ್ ಹೀರೋಯಿನ್ಗೆ ಇವಾಗ ಹೀರೋಯಿನ್ ಎಕ್ಸ್ ಇದ್ದ ಅಲ್ವಾ, ಅವನ ವೈಫ್ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ನಿನ್ಗೆ ಹೋಗ್ ಬೀಳಕ್ಕೆ ಬೇರೆ ಯಾವ್ದು ಕಾರೇ ಸಿಗ್ಲಿಲ್ವಾ, ನನ್ ಗಂಡ ಕಾರೇ ಬೇಕಾಗಿತ್ತಾ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಾನೊಂದ್ ಅಡ್ರೆಸ್ ನ ಕೊಡ್ತೀನಿ, ಅಲ್ಲಿಗ್ ಬಂದ್ಬಿಡು, ಬರ್ಬೇಕಾದ್ರೆ ಸ್ವಲ್ಪ ರಿಚ್ ಆಗಿರೋ ಡ್ರೆಸ್ ನ ಹಾಕೊಂಡ್ ಬಾ, ಇಲ್ಲಾಂದ್ರೆ ಹೇಳು ಆದ್ರೆ ನೀನ್ ಕಳ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಚೀಪ್ ಆಗಿ ಮಾತಾಡ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಯಾವ್ದಕ್ಕೂ ನಾನ್ ಕಡಿಮೆ ಅಲ್ಲ ಅಂತ ಹೇಳ್ಬಿಟ್ಟು ಅವತ್ತು ನಮ್ ಹೀರೋ ಇಸ್ಕೊಟ್ಟಿರ್ತಾನಲ್ಲ ಒಂದು ರೆಡ್ ಕಲರ್ ಡ್ರೆಸ್, ಅದನ್ನ ಹಾಕೊಂಡು ಹಂಗೆ ಟಿಪ್ ಟಾಪ್ ಅಂತ ರೆಡಿ ಆಗಿ ಬರ್ತಾಳೆ. ಇದನ್ನ ನೋಡಿದ ತಕ್ಷಣ ಹೀರೋ ಹಂಗೆ ಶಾಕ್ ಆಗ್ಬಿಡ್ತಾನೆ. ಸೂಪರ್ ಆಗಿದ್ಯಾ ನನ್ನ, ಆದ್ರೆ ನಿನ್ನ ಹತ್ರ ಇವಾಗ ಏನು ಇಲ್ಲ ಅಂತ ನೀನು ಗೊತ್ತಿದ್ ಕೂಡ ಈ ತರ ಬಂದ ಬಿಚ್ಕೊಂಡು ಹೋದ್ರೆ ನಿನಗ್ ಮರ್ಯಾದೆ ಇರಲ್ಲ. ಅದೇ ಸೂಪರ್ ಆಗಿ ಹ್ಯಾಂಡ್ಸಮ್ ಆಗಿರೋ ಒಂದು ಹುಡುಗನ ಒಂದು ಬಾಯ್ ಫ್ರೆಂಡ್ ಆಗಿ ನಿನ್ ಜೊತೆ ಕರ್ಕೊಂಡು ಹೋದ್ರೆ ನಿನ್ ಲೆವೆಲ್ಲೇ ಬೇರೆ ತರ ಇರುತ್ತೆ ಅಂತ ಹೇಳಿದ್ರೆ ಇವಳು ಸರಿ ಆಯ್ತು ಹಂಗಾದ್ರೆ ಜಿಯಾನ್ಗೆ ಕಾಲ್ ಮಾಡ್ಬಿಟ್ಟು ಬರಕ್ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಅಯ್ಯ ನಿನ್ ಕಣ್ಣಲ್ಲಿ ಇಟ್ಕೊಂಡಿದ್ಯಾ, ನಂತರ ಸೂಪರ್ ಆಗಿರೋ ಹ್ಯಾಂಡ್ಸಮ್ ಅವನ್ನ ಇಟ್ಕೊಂಡು ಜಿಯಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯಾ, ನಾನೇ ಬರ್ತೀನಿ ಅಂತ ಹೇಳಿದ್ರೆ ನೀನ್ ಬ್ಯಾಮ್ ಹಚ್ಕೊಂಡು ನಿನ್ ಕೆಲಸ ನೋಡು ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಆದ್ರೆ ನಮ್ ಹೀರೋಯಿನ್ ಅವಳೋಗ್ಬೇಕಾಗಿರೋ ಜಾಗಕ್ಕೆ ಜಿಯಾನ್ ನನ್ನೇ ಕರ್ಕೊಂಡು ಹೋಗೋದು. ಆದ್ರೆ ನಮ್ ಹೀರೋ ನೀನ್ ಕರ್ದಿಲ್ಲ ಅಂದ್ರೂ ನಾನು ಹಿಂದ್ಗಡೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವನಿಗ್ ಮೇಲೆ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಅವ್ರ ಹಿಂದ್ಗಡೆನೆ ಹೋಗ್ತಾನೆ. ಆದ್ರೆ ಅವ್ಳಿಗೆ ಇನ್ನೂ ಗೊತ್ತಿಲ್ಲ ಹೀರೋ ಹಿಂದ್ಗಡೆ ಬರ್ತಾ ಇರೋದು. ಇವಳಂತೂ ಆರಾಮಾಗಿ ಅವ್ನ ಕೈ ಹಿಡ್ಕೊಂಡು ಹಂಗೆ ಹೋಗ್ಬಿಟ್ಟು ಅವಳ ಮುಂದ್ಗಡೆ ಇಂಟ್ರೋ ಆಗ್ತಾರೆ. ಅವಳು ನೋಡಿದ ತಕ್ಷಣ ಕೇಳ್ತಾಳೆ, ಓ ನಿನ್ಗೆ ಇಬ್ರಿಬ್ರು ಬಾಡಿ ಗಾರ್ಡ್ ಅಂತ. ಇವಳಿಗೆ ಏನ್ ಅರ್ಥ ಆಗಲ್ಲ, ಏನು ಇಬ್ರಿಬ್ರು ಬಾಡಿ ಗಾರ್ಡ್ ಅಂತ ಹೇಳ್ಬಿಟ್ಟು ತಿಂದೆ ತಿರುಗಿ ನೋಡಿದ್ರೆ ನಮ್ ಹೀರೋ ಇರ್ತಾನೆ. ಅವ್ನ ಹಂಗೆ ಮುಂದ್ಗಡೆ ಬಂದು ಇಂಟ್ರೋ ಆಗ್ತಾನೆ. ಹಲೋ ನಾನ್ ಬಾಡಿ ಗಾರ್ಡ್ ಅಲ್ಲ ನಾನು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಇಂಟ್ರೋ ಮಾಡ್ಕೊಳ್ತಾನೆ. ಆದ್ರೆ ಪಕ್ಕದಲ್ಲಿ ಇರೋನು ಸ್ವಲ್ಪ ಕೂಡ ನಾಚಿಕೆನೆ ಇಲ್ದೆ ಇಲ್ಲ ನಾನ್ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಇವಳ ಮುಂದೆನೆ ಇಬ್ರು ಕಿತ್ಲಾಡ್ತಾ ಇರ್ತಾಳೆ. ಇವಳಿಗಂತೂ ಅಯ್ಯೋ ಯಾಕ್ರೋ ನನ್ ಮನ ಮರಿ ತೆಗಿತರ ಬಾಯ್ ಮುಚ್ಕೊಂಡು ನಿಂತ್ಕೊಳ್ರ ಸ್ವಲ್ಪ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಹೌದೌದು ನಿಂತರ ಕ್ಯಾರೆಕ್ಟರ್ ಇರೋವಳಿಗೆ ಇಬ್ರಿಬ್ರು ಬೇಕಾಗಿರೋದೆ, ಇದನ್ನೆಲ್ಲ ನಾನು ಆಲ್ರೆಡಿ ಗೆಸ್ ಮಾಡಿದ್ದೆ ಅಂತ ತುಂಬಾನೇ ಚೀಪ್ ಆಗಿ ಮಾತಾಡ್ತಾಳೆ. ಇದರಿಂದ ನಮ್ ಹೀರೋಯಿನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಏನ್ರೋ ಮಾಡ್ತಾ ಇದ್ರ ಬಾಯ್ಗಳು ಮುಚ್ಕೊಂಡು ನಿಂತ್ಕೊಳ್ರು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ, ಹಲೋ ನೀನ್ ಅನ್ಕೊಂಡಂಗೆ ಇವ್ರೆ ನನ್ ಬಾಡಿ ಗಾರ್ಡ್ಸ್ ಅಲ್ಲ, ಇವ್ರ ನನ್ ಡಿಸೈನರ್ಸ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಅದಾದ್ಮೇಲೆ ಊಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಹೀರೋಯಿನ್ ನೆಕ್ಸ್ಟ್ ಬಂದು ಅವ್ನ ಹೆಂಡತಿಗೆ ಮರ್ಯಾದೆ ಕೊಡ್ತೀನಿ ಅನ್ನೋ ಹೆಸರಲ್ಲಿ ಚೇರ್ನ ಎಳಿತಾನೆ. ಅದಕ್ಕೆ ಅವಳು ಕೂಡ ಹೋಗಿ ಕುತ್ಕೊಂತಾಳೆ. ಇದನ್ನ ನೋಡ್ಬಿಟ್ಟು ಇವ್ರಿಬ್ರು ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ಇಬ್ರು ನಾನ್ ಎಳಿತೀನಿ ಅಂತ ಹೇಳ್ಬಿಟ್ಟು ಹೀರೋಯಿನ್ ಕರೆಕ್ಟ್
ಕೂತ್ಕೊಳ್ಳೋ ಟೈಮಲ್ಲಿ ಚೇರ್ನ ಎಳೆದ್ ಬಿಡ್ತಾಳೆ. ನಮ್ ಹೀರೋಯಿನ್ ಕೂಡ ದಪ್ಪತ್ತ ಸಗಣಿ ತಪ್ಪ ಬಿದ್ದಂಗ್ ಬೀಳ್ತಾಳೆ. ಇದನ್ನ ನೋಟ್ ಅವಳು ಟೆನ್ಷನ್ ಆಗ್ಬಿಡುತ್ತೆ. ಆದ್ರೆ ಎದುರುಗಡೆ ಕುತ್ಕೊಂಡಿರೋ ಎಕ್ಸ್ ವೈಫ್ ಮಾತ್ರ ಸರಿಯಾಗಿ ನಗಿತಾ ಇರ್ತಾಳೆ. ಆದ್ರೆ ಹೀರೋಗ್ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ, ಅಯ್ಯೋ ನಮ್ಮಿಂದ ಇವಳಿಗೆ ಅವಮಾನ ಆಯ್ತಲ್ಲ ಅಂತ. ಹಂಗೆ ಅವಳನ್ನ ನಿಧಾನ ಕೆಪ್ಸಿ ಚೇರ್ ಮೇಲೆ ಕೂರಿಸ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಈಗ ನಿನ್ಗ ಅವಮಾನ ಮಾಡ್ತೀನಿ ನೋಡೋ ಅನ್ನೋ ಹೆಸರಲ್ಲಿ ಅವಳು ಹೇಳ್ತಾಳೆ, ನೀವ್ ನೋಡಕ್ಕೆ ಒಳ್ಳೆ ದೊಡ್ಡ ಆಂಟಿ ತರ ಇದ್ದೀರಾ, ಅವ್ನು ನೋಡಿದ್ರೆ ಒಳ್ಳೆ ಚಿಕ್ಕ ಹುಡುಗ ತರ ಇದ್ದಾನೆ, ಅವ್ನು ಹೋಗಿ ಮದ್ವೆ ಮಾಡ್ಕೊಂಡಿದ್ದೀರಾ, ನಿಮ್ಗೇನ್ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಾಳೆ. ಈ ತರ ಒಬ್ರಿಗೊಬ್ರು ಗೇಲಿ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹೇಳ್ಬೇಕಂದ್ರೆ ಎಕ್ಸ್ ವೈಫ್ ಬಂದ್ಬಿಟ್ಟು ಬೇಕಂತಾನೆ ಹೀರೋಯಿನ್ಗೆ ಅವಮಾನ ಮಾಡಕ್ಕಂತಾನೆ ಇಲ್ಲಿ ಕರ್ಸಿರೋದು. ಈಗ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡದಾಗಿರೋ ಲಾಬ್ಸ್ಟರ್ ನ ಎತ್ಕೊ ಬರ್ತಾರೆ. ಆತರ ಸರ್ವ್ ಮಾಡ್ತಾ ಇರೋನು ಬೈ ಮಿಸ್ಟೇಕ್ ತಡ್ಕಿ ಬೀಳೋ ತರ ಬೇಕಂತಾನೆ ಲಾಬ್ಸ್ಟರ್ ನ ಎತ್ತಿ ನಮ್ ಹೀರೋಯಿನ್ ಮೇಲೆ ಬೀಳ್ಸಕ್ಕೆ ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋ ಸೂಪರ್ ಆಗಿ ಅಲ್ಲಿರೋ ಒಂದು ಕೋಟ್ ನ ಎತ್ತಿ ಹಂಗೆ ಸುತ್ಕೊಂಡ್ ಬಂದು ಆ ಲಾಬ್ಸ್ಟರ್ ನ ಆ ಎಕ್ಸ್ ವೈಫ್ ಕಡೆ ತಳ್ಳಿ ಬಿಡ್ತಾನೆ. ಅದು ಕೂಡ ಹೋಗ್ಬಿಟ್ಟು ಹಂಗೆ ಅವಳ ಮುಗ್ಗೆ ಅಂಟ್ಕೊಂಡ್ಬಿಟ್ಟಿರತ್ತೆ. ಏನಂತ ತೆಗೆದ್ ನೋಡಿದ್ರೆ ಈಗ ಅವಳ ಮೂಗೆ ಸೊಟ್ಟಕ್ಕಾಗ್ಬಿಟ್ಟಿರತ್ತೆ, ಹಂದಿ ಮೂಗ್ ತರ ಆಗ್ಬಿಟ್ಟಿರತ್ತೆ. ಪ್ಲಾಸ್ಟಿಕ್ ಸರ್ಜರಿ ಏನಾದ್ರು ಮಾಡಿದ್ಲ ಏನಂತ ಗೊತ್ತಿಲ್ಲ, ಹಂಗೆ ಎದ್ದಿ ನಿಂತಿರತ್ತೆ ಮೂಗು. ಇದನ್ನ ನೋಡ್ಬಿಟ್ಟು ಆ ಎಕ್ಸ್ ಕೇಳ್ತಾನೆ, ಹನಿ ಏನಾಯ್ತು ನಿನ್ ಮುಗ್ಗೆ ಹಿಂಗಾಗ್ಬಿಟ್ಟಿದೆ ಅಂತ. ಏನು ನನ್ ಮುಗ್ಗ ಅಂತ ಹೇಳ್ಬಿಟ್ಟು ಕನ್ನಡಿಯಲ್ಲಿ ನೋಡ್ಕೊಂಡವಳು ಆ ಶಾಕ್ ಅಲ್ಲಿ ಹಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ಬಿಡ್ತಾಳೆ. ಇದನ್ನ ನೋಡಿ ಹೀರೋಯಿನ್ ಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇದು ಆಕ್ಚುಲಿ ಅವಮಾನ ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ನಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆತರ ಹೊರಗಡೆ ಬಂದವರು ಜಿಹಾನ್ ಹೇಳ್ತಾನೆ, ನೀನ್ ಇಲ್ಲೇ ಇರು ಬೇಬಿ, ನಾನು ಕಾರ್ ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಅವನ ಜೊತೆಲ್ಲ ಹೋಗ್ಬೇಡ ನನ್ ಜೊತೆ ಬಾ ಅಂತ ಹೇಳ್ಬಿಟ್ಟು ಯಾವ್ದೊಂದು ಟೌನ್ ಬಸ್ ನ ಹತ್ತಿಸ್ಬಿಡ್ತಾನೆ. ಅಷ್ಟೇ ಅಲ್ಲ ಅವಳು ಹೋಗಿ ಶೀಟ್ ಅಲ್ಲಿ ಕುತ್ಕೊಂಡು ಹಂಗೆ ಅವಳ ತಲೆನ ಜನಲ್ ಹತ್ರ ಇಡ್ಬೇಕು ಅಂತ ನೋಡ್ತಾಳೆ. ಇವ್ನ್ ಕೂಡ ಹಿಂದ್ಗಡೆ ಶೀಟ್ ಅಲ್ಲಿ ಕುತ್ಕೊಂಡು ಅವಳ ವಿಂಡೋಗೆ ಹೊರ್ಕೊಳ್ತಾಳಲ್ಲ, ಆ ಜಾಗದಲ್ಲಿ ಕೈನ ಅಡ್ಡ ಇಡ್ತಾನೆ. ಇವಳಿಗೆ ಸೇಫ್ಟಿ ನೋಡ್ತಾನೆ. ಇದನ್ನ ನೋಡ್ಬಿಟ್ಟು ಅವಳು ಸ್ಮೈಲ್ ಮಾಡ್ಬಿಟ್ಟು ಈಗ ಅವಳು ಲವ್ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಇವಳು ಅವನ ಒಂದು 5 years ಲವ್ ಮಾಡಿರ್ತಾಳೆ. ಅವನು ಒಂದು ಕಷ್ಟದ ಫ್ಯಾಮಿಲಿಯಿಂದ ಬಂದಿರೋನೆ. ಇಬ್ರು ಓದೋದಕ್ಕೆ ತುಂಬಾನೇ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಇವಳೇನ್ ಮಾಡ್ತಾಳೆ, ಇವ್ರಮ್ಮ ಇವಳು ಓದಗೋಸ್ಕರ ದುಡ್ಡನ್ನ ಕಳಿಸ್ತಾ ಇದ್ರೆ ಅದನ್ನೆಲ್ಲ ಅವನಿಗೆ ದುಡ್ಡನ್ನ ಕಟ್ಬಿಟ್ಟು ಅವನನ್ನ ಚೆನ್ನಾಗಿ ಓದಿಸ್ತಾಳೆ. ಅದಾದ್ಮೇಲೆ ಅವ್ನ ಗ್ರಾಜುಯೇಷನ್ ಎಲ್ಲ ತಗೊಂಡು ಅವನೊಂದು ಒಳ್ಳೆ ಸ್ಟೇಜ್ ಬಂದ್ರೆ ಇಬ್ರು ಮದ್ವೆ ಆಗ್ಬೋದು ಅಂತ ಪ್ಲಾನ್ ಮಾಡೋದು. ಅಷ್ಟೇ ಅಲ್ಲ ಇವಳಿಗೆ ಏನೇ ಒಂದು ಒಳ್ಳೆ ಊಟ ಸಿಕ್ಕಿದ್ರೆ ಕೂಡ ತಿನ್ನಕ್ಕೆ ಅದನ್ನೆಲ್ಲ ಅವನಿಗೋಸ್ಕರನೇ ಈಸ್ಕೊಡ್ತಾ ಇದ್ಲು. ಅವನನ್ನ ಅಷ್ಟೇ ಹುಷಾರಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಅವನು ಅಂದ್ರೆ ಗ್ರಾಜುಯೇಷನ್ ಎಲ್ಲ ಮುಗಿದ್ಮೇಲೆ ಈಗ ಮದ್ವೆ ಮಾಡ್ಕೊಂಡಿದ್ದಾನಲ್ಲ, ಅವಳನ್ನ ನೋಡಿ ಅವಳಿಂದ ಒಟ್ಟೋಗಿರ್ತಾನೆ. ಇದನ್ನ ನೋಡಿ ಅವಳಿಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಆ ಟೈಮ್ ಅಲ್ಲಿ ಅವನು ಆ ಪಾಸ್ಬುಕ್ ಅಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ಬಿಟ್ಟು ಇದನ್ನ ನೀನ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋ, ಸಾರಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾನೆ. ಆದ್ರೆ ಅವಳು ಅದನ್ನ ಯೂಸೇ ಮಾಡಿರೋದಿಲ್ಲ. ಈಗ ಈ ಜಗಳದಲ್ಲಿ ಅದನ್ನ ಕೂಡ ಎತ್ತಿ ಬಿಸಾಕ್ಬಿಟ್ಟು ಬಂದಿರ್ತಾಳೆ. ಈ ತರ ಇವಳು ಸ್ಟೋರಿನೆಲ್ಲ ಕೇಳಿದ್ಮೇಲೆ ಅವ್ನಿಗೆ ನನ್ನ ಅಂದ್ರೆ ಇನ್ನಷ್ಟು ಇಷ್ಟ ಆಗ್ಬಿಟ್ಟಿರುತ್ತೆ. ಅವ್ನು ಹೇಳ್ತಾನೆ, ಇದೇ ತರ ಹೋಗ್ತಾ ಇದ್ರೆ ನನ್ನ ಮದ್ವೆ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾನೆ. ಇವ್ರ ಇತರ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರೋ ಟೈಮ್ ಅಲ್ಲಿ ಆ ಕಡೆಯಿಂದ ಯಾವನೋ ನೀರ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಅದ್ ಅವಳ ಮೇಲೆ ಬಿದ್ಬಿಡ್ಬಾರ್ದು ಅಂತ ಅವಳು ನಂಗೆ ಹಿಡ್ಕೊಂಡು ಇವ್ನ ಅಡ್ಡ ಹೋಗ್ತಾನೆ. ಆದ್ರೆ ಇವ್ರ ಮೇಲೆ 1 ಡ್ರಾಪ್ ಕೂಡ ಬಿದ್ದಿರೋದಿಲ್ಲ. ಅವಳು ಕೇಳ್ತಾಳೆ, ನಮ್ಮ ಮೇಲೆ 1 ಡ್ರಾಪ್ ಕೂಡ ಬಿದ್ದಿಲ್ಲ ಕಣೋ, ನೀನ್ ಯಾಕೋ ಹಿಂಗ್ ಮಾಡ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ನನ್ನ ಇದುವರೆಗೂ ನಿನ್ ಮನ್ಸಲ್ಲಿ ಇರೋ ಪ್ರತಿಯೊಂದನ್ನ ಕೂಡ ಎರೇಸ್ ಮಾಡ್ಬಿಡು, ನನ್ನ ಮಾತ್ರ ನಿನ್ ಮನ್ಸಲ್ಲಿ ಸ್ಟೋರ್ ಮಾಡ್ಕೊ ಅಂತ ಮೊದಲ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾನೆ. ಇವ್ನ ಏನ್ ಹೇಳಕ್ ಬರ್ತಾನೆ ಅಂತ ಹೀರೋಯಿನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೀರೋಯಿನ್ ಹೇಳ್ತಾಳೆ, ನಿನ್ ತರ ಚೈಲ್ಡಿಶ್ ಆಗಿ ಆಡೋ ಒಂದು ಬಾಯ್ನ ಅದ್ರಲ್ಲೂ ಸಣ್ಣ ಸಣ್ಣ ವಿಷಯಕ್ಕೂ ತುರ್ತುರ ಅಂತ ಓಡಾಡೋ ನಿನ್ನಂತವನ್ನ, ಒಂದು ಜವಾಬ್ದಾರಿನೇ ಇಲ್ದೇ ಇರೋ ನಿನ್ನಂತವನ್ನ ಇಷ್ಟ ಪಡೋದ್ರಲ್ಲಿ ತಪ್ಪೇನಿಲ್ಲ, ನನಗ್ ನೀನ್ ಓಕೆನೆ. ಆದ್ರೆ ನನ್ ಬರ್ಡೇ ಡೇಟ್ ನ ಕೂಡ ನಿನ್ ನೆನ್ಪಿಟ್ಕೊಳಕ್ ಆಗಲ್ಲ, ಮುಖ್ಯವಾಗಿ ನನ್ ಫೋನ್ ನಂಬರ್ ನ ಕೂಡ ನೆನ್ಪಿಟ್ಕೊಳಕ್ ಆಗಲ್ಲ, ನಿನ್ನಂತವನ್ನ ನಾನು ಹೆಂಗ್ ನಂಬೋದು ಅಂದಾಗ ಅವ್ನು ಹೇಳ್ತಾನೆ, ಅದೆಲ್ಲ ಆಟೋಮೆಟಿಕ್ ಆಗಿ ನೀನ್ ನನ್ ಜೊತೆ ಇದ್ರೆ ನನ್ಗೆ ಅದೆಲ್ಲ ನೆನಪು ಬಂದ್ಬಿಡುತ್ತೆ, ಅದೆಲ್ಲ ಒಳ್ಳೆತನವಾಗಿ ಆಗತ್ತೆ ಅಂತ ಹೇಳ್ಬಿಟ್ಟು ರೊಮ್ಯಾಂಟಿಕ್ ಆಗಿ ಅವಳಿಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಾನೆ. ಆದ್ರೆ ಕೆಳಗಡೆ ನೀರಲ್ಲಿ ಕಾಲಿಟ್ಟಿದ್ದಕ್ಕೇನೋ ಜಾರಿದ್ದಪ್ಪ ಅಂತ ಕೆಳಗಡೆ ಬಿದ್ಬಿಡ್ತಾರೆ. ಆದ್ರೆ ಇವ್ರ ಲವ್ ಅಂತೂ ಚೆನ್ನಾಗಿ ಪಿಕಪ್ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ಕೂಡ ಒಳ್ಳೆ ಕೆಲಸ ಸಿಗ್ಬಿಟ್ಟಿರುತ್ತೆ. ಇದೇ ತರ ಅವ್ರ ಲವ್ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ನಮ್ ಹೀರೋಯಿನ್ಗೆ ಫೋನ್ ಕಾಲ್ ಒಂದ್ ಬರುತ್ತೆ. ಕಾಲ್ ಮಾಡಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ಅಮ್ಮನೇ. ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಅವ್ರ ಅಜ್ಜಿಗೆ ಈಗ 1 ವರ್ಷದಲ್ಲಿ ಕಣ್ ಕಾಣಿಸ್ದೆ ಹೋಗ್ಬಿಡತ್ತಂತೆ. ಅದ್ರಿಂದ ಈ 1 ವರ್ಷ ನಿನ್ ಜೊತೆ ಇರ್ಬೇಕು ಅಂತ ಇದಾರೆ, ನನ್ನ ದಯವಿಟ್ಟು ನೀನ್ ಇಲ್ಲಿ ಬಂದು ನಿಮ್ ಅಜ್ಜಿ ಜೊತೆ ಇರು ಅಂತ ಹೇಳ್ತಾರೆ. ಇದನ್ನ ನಮ್ ಹೀರೋಯಿನ್ ಕೂಡ ತುಂಬಾನೇ ಬೇಜಾರಿಂದ ಹೀರೋ ಹತ್ರ ಹೇಳ್ದಾಗ ಹೀರೋ ಹೇಳ್ತಾನೆ, 1 ವರ್ಷ ತಾನೆ ನಾನು ನಿನ್ ಜೊತೆ ಬರ್ತೀನಿ, ನಿಮ್ಮಿಬ್ಬರನ್ನ ನಾನೇ ನೋಡ್ಕೊಳ್ತೀನಿ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನಾನು ಈ 1 ವರ್ಷದೊಳಗಡೆ ನಮ್ಮ ಅಜ್ಜಿಗೆ ಯಾವ್ದೆಲ್ಲ ಜಾಗನ ತೋರಿಸ್ಬೇಕು ಅದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಈ ತರ ಇರ್ಬೇಕಾದ್ರೆ ನೀನ್ ನನ್ ಜೊತೆ ಬರ್ತೀನಿ ಅಂದ್ರೆ ಅದ್ ಹೆಂಗಾಗುತ್ತೆ, ನೀನ್ ಈಗ ತಾನೆ ಸ್ಟಾರ್ಟ್ಅಪ್ ಪ್ಲಾನ್ ಎಲ್ಲ ಇಟ್ಕೊಂಡಿದ್ಯಾ, ನನ್ ಜೊತೆ ಬಂದ್ಬಿಟ್ರೆ ನಿನ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ, ಫಸ್ಟ್ ಅದ್ರ ಕಡೆ ನೀನ್ ನೋಡು ಅಂತ ಇವಳಂಗೆ ಒಂಥರ ಬೇಜಾರಿಂದಾನೆ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನ್ ಮಾತಾಡ್ತಾ ಇದೀಯ ನಮ್ಮಮ್ಮ ಒಂದು ಶ್ರೀಮಂತರು ಅನ್ನೋದು ಮರ್ತೋಗ್ಬಿಟ್ಟ, ನಾನು ಯಾವಾಗ ಬೇಕಾದ್ರೂ ಸ್ಟಾರ್ಟ್ಅಪ್ ನ ಮಾಡ್ಬೋದು, ನನ್ಗೀಗ ನೀನ್ ಮುಖ್ಯ, ನಾನ್ ನಿನ್ ಜೊತೆನೆ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅವಳನ್ನ ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಬಿಡ್ಬೇಕು ಇವತ್ತು ಅಂತ ಹೇಳಿ ಅವಳಿಗೋಸ್ಕರ ಒಂದು ರಿಂಗ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೀರೋಯಿನ್ ಮನೆಗೆ ಹೋಗಿ ನೋಡಿದ್ರೆ ಹೀರೋಯಿನ್ ಅಡ್ರೆಸ್ ಇಲ್ಲ, ಅವಳು ಮಾತ್ರ ಅಲ್ಲ ಅವಳ ಥಿಂಗ್ಸ್ ಕೂಡ ಏನು ಇಲ್ಲ ಮನೇಲಿ, ಮನೆನೇ ಪೂರ್ತಿ ಖಾಲಿ ಮಾಡ್ಕೊಂಡು ಹೊಟ್ಟೋಗಿರ್ತಾಳೆ. ಇವಳಿಗೇನು ಅರ್ಥ ಆಗದೆ ಎಲ್ಲೋಗ್ಬಿಟ್ಲು ಇವಳು ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ ನೋಡಿದ್ರೆ ಒಂದು ಲೆಟರ್ ಮಾತ್ರ ಇರುತ್ತೆ. ಆ ಲೆಟರ್ ಅಲ್ಲಿ ಏನ್ ಬರ್ದಿರತ್ತಂದ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಾ, ನಾನ್ ಈ ತರ ನಿನ್ಗೆ ಹೇಳ್ದೆ ಬಿಟ್ಟು ಹೋಗ್ತಾ ಇರೋದ್ರಿಂದ ನನ್ ಮೇಲೆ ಕೋಪ ಮಾಡ್ಕೊಂಡ್ಬೇಡ, ನನ್ಗೆ ಏನ್ ಮಾಡೋದು ಅಂತ ಬೇರೆ ದಾರಿ ಗೊತ್ತಾಗ್ಲಿಲ್ಲ, ನೀನ್ ಈ ಲೆಟರ್ ನ ನೋಡೋ ಟೈಮ್ ಅಲ್ಲೇ ನಾನ್ ನಮ್ಮ ಅಜ್ಜಿನ ಕರ್ಕೊಂಡು ಬೇರೆ ಯಾವ್ದೋ ಒಂದು ದೇಶದಲ್ಲಿ ಇರ್ತೀನಿ, ನಾನ್ ನಿನ್ ಜೊತೆ ಇದ್ದಿದ್ದ ದಿನಗಳು ಮಾತ್ರ ನಾನ್ ತುಂಬಾನೇ ಸಂತೋಷವಾಗಿದ್ದೆ, ನೀನ್ ನನಗ್ ತುಂಬಾನೇ ಹೇಳ್ಕೊಟ್ಟಿದೀಯಾ, ಅದನ್ನೆಲ್ಲ ನಾನ್ ಮರೆಯೋದೇ ಇಲ್ಲ, ಅದ್ರಲ್ಲೂ ಮುಖ್ಯವಾಗಿ ನನ್ನಲ್ಲಿದ್ದ ನನ್ನ ಎಕ್ಸ್ ನೆನಪುಗಳನ್ನೆಲ್ಲ ನೀನೆ ನನ್ ಮನ್ಸಿಂದ ಕಿತ್ತಾಕ್ದೆ, ಇವಾಗ ನನ್ ಮನ್ಸ್ ತುಂಬಾ ನೀನೇ ಇದೆಯಾ, ಇದಕ್ಕೆಲ್ಲ ಕಾರಣ ನೀನೆ, ಆದ್ರೆ ನಾನು ನನ್ನ ಎಕ್ಸ್ ತರ ನಡ್ಕೊಳಕ್ ಇಷ್ಟ ಪಡೋದಿಲ್ಲ, ನನ್ಗೋಸ್ಕರ ನಿನ್ ಕೆರಿಯರ್ನೆಲ್ಲ ಬಿಟ್ಟು ನನ್ನ ಹಿಂದ್ಗಡೆ ಬರೋದ್ ನಾನು ಇಷ್ಟ ಪಡೋದಿಲ್ಲ, ಅಂತ ಒಂದು ಲೈಫ್ ನ ನಾನು ಇಷ್ಟನೂ ಪಡೋದಿಲ್ಲ, ಈ ತರ ನಾನು ಏನಾದ್ರು
ಮಾಡಿದ್ರೆ ನನಗ್ ನಾನ್ ಎಕ್ಸ್ ಮಾಡಿದ್ದಕ್ಕೂ ಈಗ ನಾನ್ ನಿನಗ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ನಿನ್ನ ಬಿಟ್ಟು ದೂರ ಆಗೋದ್ರಲ್ಲಿ ನನ್ಗೂ ತುಂಬಾನೇ ಬೇಜಾರಿದೆ, ಸಂಕಟ ಇದೆ. ಆದ್ರೆ ಒಂದ್ ಮಾತ್ ಮಾತ್ರ ನಿಜ ಶಾ, ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನಾನು ನಿನ್ನ ಇವತ್ತಿಗೂ ಲವ್ ಮಾಡ್ತಾ ಇರ್ತೀನಿ ಅಂತ ತುಂಬಾನೇ ಪ್ರೀತಿಯಿಂದ ಲೆಟರ್ ನ ಬರ್ದಿರ್ತಾಳೆ. ಇದನ್ನ ಓದ್ತಾ ಇರ್ಬೇಕಾದ್ರೇನೆ ಅವ್ನ್ಗೆ ಅವ್ಳು ಡೈರೆಕ್ಟ್ ಆಗಿ ಕುತ್ಕೊಂಡು ಅವಳ ಎದುರುಗಡೆನೆ ಬರೆಯೋ ತರ ಇವ್ನಿಗೊಂದು ಫೀಲ್ ಆಗುತ್ತೆ. ಅದಾದ್ಮೇಲೆ ಇವ್ನ್ ಕೂಡ ಅವಳನ್ನ ಹುಡುಕ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಇವಳು ಯಾವ ಜಾಗದಲ್ಲಿ ಇದ್ದಾಳೆ ಅಂತ ಅವ್ನಿಗೆ ಗೊತ್ತೇ ಆಗೋದಿಲ್ಲ. ತುಂಬಾ ಹುಡುಕಿ ಟಯರ್ಡ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದು ಸ್ಟಾರ್ಟ್ಅಪ್ ಕಂಪ್ನಿ ಇಡಬೇಕು ಅಂತ ಪ್ಲಾನ್ ಮಾಡಿರ್ತಾನಲ್ಲ, ಅದನ್ನ ಸ್ಟಾರ್ಟು ಮಾಡ್ತಾನೆ. ಅದರಿಂದ ಭಯಂಕರ ಸಕ್ಸಸ್ ಆಗ್ತಾನೆ. ಅಷ್ಟೇ ಅಲ್ಲ, ಹತ್ರ ಒಂದ್ 2 ವರ್ಷವರೆಗೂ ನಾ ಕೆಲಸನ ಮಾಡಿದಾನೇನೋ. ಈಗ ಅವ್ರ ಅಮ್ಮ ಸಪೋರ್ಟ್ ಇಲ್ದೇನೆ ಅವ್ನ ಸ್ವಂತ ಕಾಲ್ ಮೇಲೆ ನಿಂತು ಆ ಬಿಸ್ನೆಸ್ ನ ಒಂದು ಒಳ್ಳೆ ಸ್ಟೇಜ್ ಗೆ ತಂದಿರ್ತಾನೆ. ಈ ತರ ಇರ್ಬೇಕಾದ್ರೆ ಒಂದಿನ ಒಂದು ಫಾರಿನ್ ಟ್ರಿಪ್ ಗೆ ಹೋಗಿರ್ತಾನೆ. ಯಾವ್ದೋ ಒಂದು ಪ್ರಾಜೆಕ್ಟ್ ಮೇಲೆನೆ ಹೋಗೋದು. ಅಲ್ಲಿ ಒಂದ್ ಕೆಲಸ ಎಲ್ಲ ಮುಗಿದ್ಮೇಲೆ ಹಂಗೆ ಅಲ್ಲಿ ಎಲ್ಲ ಸುತ್ತ ನೋಡ್ಬೇಕಂತ ನೋಡಿದಾಗ ಅಲ್ಲಿ ಒಂದು ಗೋಡೆ ಮೇಲೆ ನಾವೇನಾದ್ರೂ ಅನ್ಕೊಂಡ್ರೆ ಅದನ್ನ ವಿಷಾಗೆಲ್ಲ ಬರ್ದು ಪೇಪರ್ ನ ಅಣಿಸಿರ್ತಾರಲ್ಲ, ಆತರ ಒಂದು ಪೇಪರ್ ಅಲ್ಲಿ ಏನೋ ಒಂದು ಬರ್ದು ಅಣಿಸಿರ್ತಾರೆ. ಅದನ್ನ ಎತ್ಕೊಂಡ್ ನೋಡ್ತಾನೆ. ಅದ್ರಲ್ಲಿ ಏನ್ ಬರ್ದಿರತ್ತಂದ್ರೆ, ನಿನ್ನ 28ನೇ ಬರ್ತ್ಡೇ ಕೂಡ ನಾನ್ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಅದು ನೆರವೇರ್ಲಿಲ್ಲ. ಆದ್ರೆ ಇವತ್ತಿಗೂ ನಾನು ನಿನ್ನ ಇಷ್ಟ ಪಡ್ತಾನೆ ಇರ್ತೀನಿ, ಹ್ಯಾಪಿ ಬರ್ಡೇ ಅಂತ ಬರ್ದು ಬೈ ನನ್ನ ಅಂತ ಬರ್ದಿರ್ತಾರೆ. ಇದನ್ನ ನೋಡಿದ ತಕ್ಷಣ ಅವ್ನಿಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಂಗಾದ್ರೆ ನನ್ನ ಈ ಊರಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಒಂದ್ ಜಾಗದಲ್ಲಿ ತುಂಬಾ ಕಪಲ್ಸ್ ಹಂಗೆ ಜೋಡಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೆಲ್ಲರಿಗೂ ಒಟ್ಟಿಗೆ ಮದ್ವೆ ಆಗತ್ತೇನೋ ಗೊತ್ತಿಲ್ಲ. ಆತರ ಒಂದು ಜಾಗ, ಅಲ್ಲೇ ಒಂದು ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ನೀನ್ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಹೀರೋ ಜೋರಾಗಿ ಕೂಗ್ತಾ ಇರ್ತಾನೆ. ಆದ್ರೆ ಇವನ್ ಭಾಷೆಲಿ ಇವ್ನ್ ಕೂಗೋದ್ರಿಂದ ಅಲ್ಲಿರೋರ್ಗೆಲ್ಲ ಏನು ಅರ್ಥ ಆಗಲ್ಲ. ಮೋಸ್ಟ್ಲಿ ನಮ್ಗೆ ವಿಶ್ ಮಾಡ್ತಾ ಇದ್ದಾನೇನೋ ಅಂತ ಅನ್ಕೊಂಡು ಅಲ್ಲಿರೋರೆಲ್ಲ ಕೋರಸ್ ಆಗಿ ನನ್ನ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಸೌಂಡ್ ಸ್ವಲ್ಪ ದೂರದಲ್ಲಿರೋ ನಮ್ ಹೀರೋಯಿನ್ಗೂ ಕೇಳಿಸ್ಬಿಡತ್ತೆ. ಯಾರಿದು ನನ್ನ ಹೆಸರು ಕರೀತಾ ಇರೋದು ಅಂತ ಹೇಳ್ಬಿಟ್ಟು ಹತ್ರ ಬಂದ್ ನೋಡಿದ್ರೆ ಅಲ್ಲಿ ಮೇಲೆ ನಮ್ ಹೀರೋ ಇರ್ತಾನೆ. ಅವನನ್ನ ಕೂಡ ನೋಡ್ಬಿಡ್ತಾಳೆ. ಅವ್ನ್ ಕೂಡ ನೋಡ್ಬಿಡ್ತಾನೆ. ಅವ್ನ್ ಅಲ್ಲಿಂದಾನೆ ಹೇಳ್ತಾನೆ, ನೀನ್ ನನ್ ಬಗ್ಗೆ ಏನು ಭಯ ಪಡಬೇಡ, ನಾನು ನಿನ್ ಫೋನ್ ನಂಬರ್ ನ, ಡೇಟ್ ಆಫ್ ಬರ್ತ್ ನ ಎಲ್ಲದನ್ನು ನೆನ್ಪಿಟ್ಕೊಳ್ತೀನಿ. ಇದು ಹೆಂಗೆ ಅಂತ ಕೇಳ್ತೀಯಾ, ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಒಂದು ಕೈನ ಅಂದ್ರೆ ಅವ್ನ ಶರ್ಟ್ ನ ಎತ್ತಿ ತೋರಿಸ್ತಾನೆ. ನೋಡಿದ್ರೆ ಹಚ್ಚಾಕ್ ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಇತರ ಆಕ್ಸಿಡೆಂಟ್ ಏನಾದ್ರು ಆಗಿ ನನ್ಗ ಕೈಯೇ ಕಟ್ಟಾಗ್ಬಿಟ್ರೆ ಕೂಡ ಅದು ಕೂಡ ನೀನ್ ಭಯ ಪಡಬೇಡ, ಅವಾಗ್ಲೂ ನಾನ್ ನೆನ್ಪಿಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕೈ ಮೇಲೆ ಇರೋ ಶರ್ಟ್ ನ ಕೂಡ ತೆಗೆದು ತೋರಿಸ್ತಾನೆ. ಆ ಕೈ ಮೇಲೆ ಕೂಡ ಹಚ್ಚಾಕ್ ಇಟ್ಕೊಂಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವಳಂತೂ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಅದ್ರಲ್ಲೋ ರಜಿ ತುಂಬಾ ಖುಷಿ ಆಗ್ಬಿಡ್ತಾರೆ. ಈ ಕಾಲದಲ್ಲಿ ಕೂಡ ಈ ತರ ಒಂದು ಹುಡುಗ ಇರ್ತಾನ, ಅವನನ್ನ ಮಾತ್ರ ಮಿಸ್ ಮಾಡ್ಕೋಬೇಡ ಅಂತ ಹೀರೋಯಿನ್ಗಂತೂ ತುಂಬಾನೇ ಟಚ್ ಆಗ್ಬಿಡುತ್ತೆ. ಆ ಕಡೆ ಸುತ್ಕೊಂಡು ಮಾಡಿ ಎತ್ತಿ ಇವನನ್ನ ರೀಚ್ ಮಾಡೋ ಪೇಷನ್ಸ್ ಎಲ್ಲ ಇವಳಿಗಿಲ್ಲ. ಅಲ್ಲಿರೋ ಏನೋ ಒಂದ್ ಇಟ್ಟಿರ್ತಾರೆ, ಆ ಥಿಂಗ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಹಂಗೆ ಹತ್ಕೊಂಡು ಅವನ್ನ ಹಿಡ್ಕೊಂಡ್ಬಿಡ್ತಾಳೆ. ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ಅಲ್ಲಿ ಮದ್ವೆ ಎಲ್ಲ ಮುಗಿದ್ಮೇಲೆ ಹುಡುಗ ಹುಡುಗಿ ಇಬ್ರು ಕಿಸ್ ಮಾಡ್ಕೊಳ್ತಾರಲ್ಲ, ಆತರ ಕಿಸ್ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ ಹೀರೋಯಿನ್ ಇಬ್ರು ಕೂಡ ಕಿಸ್ ಮಾಡ್ಕೊಳ್ತಾರೆ. ಹತ್ರ ಇಬ್ರಿಗೂ ಮದ್ವೆ ಆಗಿ ಮುಗ್ದಂಗೆ ಲೆಕ್ಕ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ಇಂದಾನೆ ಈ ಮೂವಿ ಕೂಡ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತಾ ಇದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ನಿಮ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.